हूं शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನಾನು ಬೈ ಫ್ಲುಕ್ ಒಂದು ಸಲ ಗೆದ್ದವರಲ್ಲ, ನಿರಂತರವಾಗಿ ಲಾಸ್ಟ್ 3 ಡೆಕೆಟ್ಸ್ 35 ವರ್ಷದಿಂದ ರಿನ್ಯೂವಲ್ ಹಾಕೋದು ಬಂದವ್ರಿದ್ದೀವಿ ನಾವು. ಸೊ ಜನ ನಮ್ಮ ಯಾವ ಅಳತೆಗಳ ಮೇಲೆ ಮಾಡಿ ಇಲ್ಲಿಗೆ ಅವಕಾಶ ಮಾಡಿಕೊಟ್ಟಿದಾರೋದು ಆ ಭಾಗದ ಜನರಿಗೆ ಗೊತ್ತದ. ಸೊ ಅದಕ್ಕಾಗಿ ನಾನು ಅದ್ರ ಬಗ್ಗೆ ಭಾಳ ಮಹತ್ವ ಕೊಡೋಂಗಿಲ್ಲ. ಕೆಲಸ ಕಾರ್ಯಗಳನ್ನು ಮಾಡುವ ಮುಖಾಂತರ ಜನರ ಹೃದಯಕ್ಕೆ ಸಮೀಪವಾಗಿದ್ದೀವಿ. ಆ ಇಡೀ ಮನಸ್ಸಿಗೆ ಸಮಾಧಾನ ಸಂತೋಷ ನನಗದ. ಒಟ್ಟಾರೆ ಇಂಡಿ ವಿಧಾನಸಭಾ ಕ್ಷೇತ್ರ ಮೋಸ್ಟ್ ಬ್ಯಾಕ್ವರ್ಡ್ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ನಮ್ಮ ತಾಲೂಕು ಏನು ಗುರುತಿಸ್ಕೊಂಡಿದ್ದೀವಿ, ಅದನ್ನು ಮುಂದುವರೆದ ತಾಲೂಕು ಮಾಡುವಲ್ಲಿ ಯಾವ ಪ್ರದೇಶದಲ್ಲಿ ಕುಡಿಯುವ ನೀರಿಗೆ ತೊಂದರೆ ಇತ್ತು ಆ ಪ್ರದೇಶವನ್ನು ಇವತ್ತು ಸಂಪೂರ್ಣ ನೀರಾವರಿ ಮಾಡುವಂತೆಯೇ ಕುಡಿಯುವ ನೀರಿನ ಸಮಸ್ಯೆ ಸಂಪೂರ್ಣ ಯಾವ ಗ್ರಾಮದಲ್ಲೂ ಸಹಿತ ಕುಡಿಯುವ ನೀರಿನ ಸಮಸ್ಯೆ ಇರಲಾರ್ದಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಇಂಡಿ ನಗರದೊಳಗೆ ಹಾರ್ಟ್ ಆಫ್ ದಿ ಸಿಟಿ ಒಂದು ಟೌನ್ ಏನು ಲೋಕಲ್ ಬಾಡಿ ಅದ TMC ನಾಳೆ ಫ್ಯೂಚರ್ದಾಗ ನಗರಸಭೆ ಆಗೋದದ. 50,000 ಪಾಪ್ಯುಲೇಷನ್ ಆಲ್ರೆಡಿ ಕ್ರಾಸ್ ಆಗಿದೆ. ಅದು ಅಲ್ಲಿ ಒಂದು ನಗರಸಭೆ ಮಾಡ್ತಾಯಿದ್ದೀವಿ ನಾವು. ಅದಕ್ಕೆ ಒಂದು ಟೌನ್ ಪ್ರಾಧಿಕಾರ ಅದನ್ನು ಮಾಡ್ತಾಯಿದ್ದೀವಿ. ಸೊ ಇವೆಲ್ಲ ಡೆವಲಪ್ಮೆಂಟ್ ಅದು ಅಂದ್ರೆ ಅಲ್ಲಿ ಒಂದು ಹಾರ್ಟ್ ಆಫ್ ದಿ ಸಿಟಿ ಒಳಗೆ 30 ಕೋಟಿ ರೂಪಾಯಿದ ಒಂದು ಮೆಗಾ ಮಾರ್ಕೆಟ್ ಮಾಡಿದ್ದೀವಿ. ಆ ಮೆಗಾ ಮಾರ್ಕೆಟ್ ನೀವು ನಾಳೆ ಲೋಕಾರ್ಪಣೆಗೊಳಿಸೋ ದಿವಸ ನೋಡ್ಬೋದು ನೀವು. ಸೊ ಎಲ್ಲ ಆ್ಯಂಗಲ್ದಾಗ ಇನ್ ಆಲ್ ಆಸ್ಪೆಕ್ಟ್ಸ್ ನೀವು ಇಂಡಿ ನಗರಕ್ಕೆ ರಾತ್ರಿ ಹೊಂಟ್ರಿ ಅಂದ್ರೆ ಗೊತ್ತಾಗ್ತದೆ. ರೈಲ್ವೆ ಸ್ಟೇಷನ್ನಿಂದ ಜಸ್ಟ್ ಇಂಡಿಗೆ ಒಮ್ಮೆ ಹೋಗಿ ಬಂದುಬಿಡಿ, ನಿಮ್ಗೆ ಅಲ್ಲಿ ಡೆವಲಪ್ಮೆಂಟ್ ಹೆಂಗೆ ಅದು ಅನ್ನೋದು ಕಾಣಿಸ್ತದೆ. ಸೊ ಅದಕ್ಕಾಗಿ ಇನ್ನೂ ಮಾಡಬೇಕಾಗತ್ತೆ. ನಾನು ಎಲ್ಲನೇ ಆಗಿದೆ ಅಂತ ಹೇಳಂಗಿಲ್ಲ, ಆದರೆ ನನಗೆ ಸಿಕ್ಕಂಥ ಅವಕಾಶಗಳನ್ನು ಮೊದಲನೇ ಅವಧಿಯಲ್ಲಿ 3,500 ಕೋಟಿ, ಈ ಅವಧಿಯಲ್ಲಿ 4,500 ಕೋಟಿ, ಇನ್ನೂ ಹೆಚ್ಚು ಕಮ್ಮಿ 2 ತಿಂಗಳ ಕಡಿಮೆ 3 ವರ್ಷ ಅಧಿಕಾರ ನಮ್ಮದದ, ನಮ್ಮದೇ ಸರ್ಕಾರದ, ನಮ್ಮದೇ ಎಲ್ಲ ಅಂಗಲ್ದಾಗ ಇನ್ನೂ ಏನೇನು ಮಾಡಬೇಕಾಗ್ಯದ ನನ್ನ ಭಾಗದ ಜನರ ಬೇಕು ಬೇಡಿಕೆಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡೋನು. ನಾನು ಮೊದಲಿನ ಶುಗರ್ ಫ್ಯಾಕ್ಟ್ರಿ ಕಟ್ಟಿದ್ದೆ ಭೀಮಾಶಂಕರ್. ಯಾವುದು ಅಸಾಧ್ಯವಾಗಿತ್ತು ಅದನ್ನು ಸಾಧನೆ ಮಾಡಿ ತೋರಿಸಿನ, ಯಾರಿಂದ ಹೇಳಿಸ್ಕೋಬೇಕಾಗಿಲ್ಲ ನಾನು. ಆಮೇಲೆ ನಾವೆಲ್ಲ ದೃಢ ಸಂಕಲ್ಪ ಮಾಡಿ ರಾಜಕಾರಣ ಮಾಡ್ತೀವಿ. ನಾನು ಚುನಾವಣೆ ಮೇ 8, 2013 ಗೆದ್ದ ದಿವಸ ಸೈನಿಕ್ ಸ್ಕೂಲ್ದಿಂದ ನೇರವಾಗಿ ಲಚ್ಚಾಡ್ ಮಟ್ಟಕ್ಕೆ ಹೋಗಿ ಅಲ್ಲಿ ಪ್ರಮಾಣ ಮಾಡಿ. ಚುನಾವಣೆ ಮುಗಿದ ನಂತರ, ಚುನಾವಣೆ ಮೊದಲಿಗೆ ಮತ ತೋರಿಗೋಸ್ಕರ ಅಲ್ಲ, ಚುನಾವಣೆ ಗೆದ್ದ ನಂತರ ನಾನು ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಕಟ್ಟಲಿಲ್ಲ ಅಂದ್ರೆ 2018 ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಂಗಿಲ್ಲ ಅಂತ ಹೇಳಿದೆ. ನಾನು ಆ ಫ್ಯಾಕ್ಟ್ರಿ 17 ಇದೆ, ಮುಖ್ಯಮಂತ್ರಿಗಳು ಕಟ್ಟಿದ್ದೇನೆ, ಅದನ್ನು ಉದ್ಘಾಟನೆ ಮಾಡಿಸಿ ನಾನು 18 ಚುನಾವಣೆಗೆ ನಾನು 18 ತಡವಲ್ಗಾದಾಗ ಹೇಳಿದೆ, ನಾನು ಕೆರೆ ತುಂಬಿಸ್ತಕ್ಕಂಥ ಯೋಜನೆ ನಾನು ಮಾಡ್ತೀನೋ. ಅಕ್ಟೋಬರ್ 2ಕ್ಕೆ ನಿಮ್ಮ ಕೆರೆ ಒಳಗೆ ನೀರು ಬೀಳಿಲ್ಲ ಅಂದರೆ 2023ಕ್ಕೆ ನಾನು ಚುನಾವಣೆಗೆ ನಿಂದ್ರಂಗಿಲ್ಲ ಅಂತ ಹೇಳಿದೆ. ಅಕ್ಟೋಬರ್ 2ಕ್ಕೆ ಗಾಂಧಿ ಜಯಂತಿ ದಿನ ಕೆರೆಗೆ ನೀರು ಹಾಕಿ 23 ಚುನಾವಣೆ ನಿಂತೇವೆ. ಆ್ಯಂಡ್ ವಿ ಆರ್ ಮೋಸ್ಟ್ ವೆರಿ ಡಿಫ್ರೆಂಟ್. ನಾನು ಏನೊಂದು ಮಾತು ಕೊಡ್ತೀನೋ ಆ ಬದ್ಧತೆ ರಾಜಕಾರಣ ನಾವು ಮಾಡಿದ್ದೀವಿ. ಆ್ಯಂಡ್ ವಿ ಆರ್ ಡೆವಲಪ್ಮೆಂಟ್ ಓರಿಯೆಂಟೆಡ್. ಕೆಲಸಕ್ಕೆ ಬರಲಾರ್ದ ಟೀಕೆ ಟಿಪ್ಪಣಿಗಳನ್ನು ನಾನು ಮಾಡೋಲ್ಲ. ಆಮೇಲೆ ಯಾರೋ ನನಗೆ ಹೇಳಿದ್ರು, ಒಂದು ವೇಳೆ ಅದು ಗೌರ್ಮೆಂಟ್ ಆರ್ಡರ್ ಕೊಟ್ಟಿರಲಿಲ್ಲ, ವರ್ಕ್ ಆರ್ಡರ್ ಕೊಟ್ಟಿರ್ಲಿಕ್ಕಂದ್ರೆ ಆ ಸಭೆಯಲ್ಲಿ ಯಾಕೆ ಭಾಗವಹಿಸಿರುತ್ತೆ. ನಾನು ರಾಜಕಾರಣ ಮಾಡೋ ವ್ಯಕ್ತಿ ಅಲ್ಲ. ರಾಜಕಾರಣ ಮಾಡೋ ವ್ಯಕ್ತಿ ಇತ್ತಂದ್ರೆ ಆ ಕಾರ್ಯಕ್ರಮ ಬಹಿಷ್ಕರಿಸಿ ಹೋಗ್ಬೋದಿತ್ತು. 2023 ಆಲ್ಮೋಸ್ಟ್ ಆಲ್ ಇಲೆಕ್ಷನ್ ನೋಟಿಫಿಕೇಷನ್ ಆಗೋ ಸಂಬಂಧ ಎಲ್ಲರಿಗೂ ಗೊತ್ತಾಗ್ತದೆ. ಮಾರ್ಚ್ನಾಗ ಏನೇನು ಶಂಕುಸ್ಥಾಪನೆ ಆಗ್ತವೆ ಚುನಾವಣೆ ದೃಷ್ಟಿಯಿಂದ ಆಗ್ತವೆ. ಆದ್ರೆ ನಾವು ಯಾವಕ್ಕೂ ಮಾತು ಕೊಡಲಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿ ಜನರಿಗೆ ಅನುಕೂಲ ಆಗ್ಲಕ್ಕತ್ತದ, ಬ್ಲೇಮ್ ಗೇಮ್ ಯಾಕೆ ಮಾಡೋದು ಅವಾಗ? ಅದು ಅನ್ನಗತ್ತೆ. ಇವತ್ತು ನಾನು ಯಾರ ಬಗ್ಗೆನೂ ಏನು ವಿಚಾರ ಮಾಡೋಂಗಿಲ್ಲ. ಆಮೇಲೆ ಯಾವ ಪಕ್ಷಗಳು ನಾನು ಬೇರೆ ಪಕ್ಷದವ್ರು ಏನೂ ಮಾಡಿಲ್ಲ ಅಂತ ಹೇಳುವಂಥ ಆ ಜಯಮಾನ ನಂದಿಲ್ಲ. ಅವ್ರಿಗೆ ಅವಕಾಶ ಸಿಕ್ಕರೆ ಅವ್ರು ಮಾಡಿರ್ತಾರೆ, ನಮಗೆ ಅವಕಾಶ ಸಿಕ್ಕರೆ ನಾವು ಮಾಡಿರ್ತೀವಿ. ಆ್ಯಂಡ್ ದ್ಯಾಟ್ ಈಸ್ ಆಲ್ವೇಸ್ ವಿ ಮಸ್ಟ್ ಬಿ ದೇರ್. ನಾವೆಲ್ಲರೂ ಆ ರೀತಿಯೇ ರಾಜಕಾರಣ ಮಾಡಬೇಕಾಗಿ. ಇಲ್ಕಂದ್ರೆ ಈ ಜಿಲ್ಲೆ, ಈ ನಾಡು ಈ ರೀತಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ನಾನು ಸೂಕ್ಷ್ಮವಾಗಿ ಕೆಲವರಿಗೆ ತಿಳುವಳಿಕೆ ಹೇಳ್ತೀನಿ. ಈ ಬ್ಲೇಮ್ ಗೇಮ್, ಈ ಸಣ್ಣ ರಾಜಕಾರಣ ಮಾಡ್ಲಿಕ್ಕೆ ಹೋಗಬೇಡಿ. ಆಮೇಲೆ ಇವು ಯಾವ ಚುನಾವಣೆ ಒಳಗೆ ಕೆಲಸಕ್ಕೆ ಬರೋಂಗಿಲ್ಲ. ಚುನಾವಣೆನೇ ಬೇರೆ, ಡೆವಲಪ್ಮೆಂಟೇ ಬೇರೆ. ಚುನಾವಣೆಗೋಸ್ಕರ ಇವೆಲ್ಲ ಡೆವಲಪ್ಮೆಂಟ್ ಮಾಡಿದ್ರೆ ತೆಗೆದುಬಿಡಿ. ಚುನಾವಣೆ ಗೆಲ್ಲುವ ವಿಧಾನಗಳೇ ಬೇರೆ. ಅಭಿವೃದ್ಧಿ ಮಾಡೋದು ನಮ್ಮ ಆತ್ಮಸಾಕ್ಷಿಯಾಗಿ, ನಮ್ಮ ಜನರ ಪ್ರೀತಿ ವಿಶ್ವಾಸಕ್ಕಾಗಿ. ಸೊ ಅದಕ್ಕಾಗಿ ಪಾಪ ಇಷ್ಟೆಲ್ಲ ಕೆಲಸ ಆಗ ನಾಳೆ ಹೆಂಗಪ್ಪ ಭಾವನೆ ಇಟ್ಕೊಂಡು ನೀವೇನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದನ್ನು ಮಾಡೋಣ. ವಿ ಆರ್ ಆಲ್ ಮೋಸ್ಟ್ ಕೆಲೆಬರ್ ಅದ ಎಲ್ಲರಿಗೆ ಪಾಲಿಟಿಕ್ಸ್ ಮಾಡೋದು. ನೀವು ಹೆಂಗೆ ಗೆದ್ದಿರಿ ಅನ್ನೋದು ನನಗೆ ಗೊತ್ತದ, ನಾ ಹೆಂಗೆ ಗೆದ್ದಿತೀನೋ ಗೊತ್ತದ. ಕೆಲವೊಬ್ರು ಮತ್ತೊಬ್ಬರ ಹೆಸರು ಮೇಲೆ ಗೆದ್ದಿತ್ತೀರಿ, ನಾವೆಲ್ಲ ಸ್ವಂತ ಹೆಸರು ಮೇಲೆ ಪಕ್ಷದ ಗಾಳಿ ಇದ್ರೂ ಗೆದ್ದಿತ್ತೀವಿ, ಪಕ್ಷದ ಗಾಳಿ ಇಲ್ಲಂದ್ರೂ ಗೆದ್ದಿತ್ತೀವಿ. ಆ ವಾತಾವರಣ ಸೃಷ್ಟಿ ಮಾಡ್ಕೋತೀವಿ, ಜನಮಾನಸ್ಸನಾಗ ಬರ್ತೀವಿ. ನಾವು ಹೆಂಗಿದೆವು ಅನ್ನೋದು ನಮ್ಮ ಜನರಿಗೆ ಗೊತ್ತದ. ನಾನು ಯಾವ್ಯಾವ ಕಾರ್ಯಕ್ರಮ ಮಾಡಿ ನೀವು ಅಲ್ಲಿ ಬಂದು ನೋಡ್ಬೋದು. ಇಂಡಿ ತಾಲೂಕದ ಸಮಗ್ರ ಬೆಳವಣಿಗೆ ಮೊದಲೇನಿತ್ತು, ಹಿಂದೆ ಇಂದು ಮುಂದೆ ಅನ್ನಂಗೆ ಇಟ್ಟಿನಿ ನಾ ಇಂಡಿ, ನೀವು ಬಂದು ನೋಡ್ಬೋದು. ಸೊ ಇವತ್ತು ಅಲ್ಲಿ ತಂದು ನಾವು ನಿಲ್ಲಿಸಿದ್ದೀವಿ.
ಕೊಡ್ರಿ ಹೌದು, ಕನಸು ಪಡ್ಲಿಕ್ಕೆ ಏನು ತಪ್ಪೇನು? ನನ್ನ ಮಗು ರಾಜ ಅಲ್ಲ ಅಂತೇಳಿ ತಾಯಿ ತನ್ನ ಮಗುವಿನ ಹಾರೈಕೆ ಮಾಡ್ತಿರ್ತಾಳೆ. ದಟ್ ಈಸ್ ಮಸ್ಟ್ ಬಿ ದೇರ್. ಹಿಂದಿಲ್ಲ ನಾಳೆ ಎಂದರೆ ಆಗಲಿ ಅದರ ಸಸಿಯ ನಾನು ಒಂಟೆ ನಟ್ಟಿದ್ದೀವಿ ನಾವು. ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿನ. ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ಕ್ರಿಯೇಟ್ ಮಾಡಿದ್ದೀವಿ? ಒಂದು DC ಆಫೀಸ್ಗೆ ಏನು ಇರಬೇಕು ಅವೆಲ್ಲ ಅಲ್ಲಿ ಮಾಡಿದ್ದೀವಿ. ಬಹುತೇಕ ಬೇರೆ ಇಲಾಖೆಗಳ ಆಫೀಸ್ಗಳು ಹೆಂಗಿರಬೇಕು ಅನ್ನೋದನ್ನು ಇಂಡಿಯಲ್ಲಿ ಮಾಡಿ ತೋರಿಸಿದ್ವಿ. KVK ಒಂದು ಸ್ಟೇಟ್ ಲೆವೆಲ್ ಬೋರ್ಡ್, ಲೈಮ್ ಡೆವಲಪ್ಮೆಂಟ್ ಬೋರ್ಡ್ ಇಂಡಿಗೆ ತಂದು ಮಾಡೀನಿ. GI ಟ್ಯಾಗ್ ಕೊಡಿಸಿದ್ದೀವಿ ನಾವು ಈ ಜಿಲ್ಲೆಯಲ್ಲಿ ಮೊದಲಿಗೆ. ಏನು ಬೇಕು ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಲ್ ವರ್ಕ್ಸ್ ಐ ಹ್ಯಾವ್ ಡನ್ ಇಟ್. ಬಿಕಾಸ್ ನನಗೆ ಈ ರಾಜಕಾರಣಕ್ಕೆಲ್ಲ ಮಾಡಿಲ್ಲ. ನನ್ನ ಭಾಗ, ನಾನೇನು ಹುಟ್ಟಿದ್ದೀನಿ ಆ ಪ್ರದೇಶ ಭಾಳ ಹಿಂದದ. ಆ ಪ್ರದೇಶ ಮುಂದೆ ಬರಲಿ, ನನ್ನ ಜನರು ಎಲ್ಲ ಆ್ಯಂಗಲ್ದಾಗ ಮುಂದೆ ಬರಲಿ ಅಂತಕ್ಕಂಥ ಸದಾಶಯದಿಂದ ಮಾಡಿದ್ದೀವಿ ನಾವು. ಇದು ಯಾವುದೋ ರಾಜಕಾರಣಕ್ಕಾಗಿ ಮಾಡೋದಲ್ಲ. ಅದಕ್ಕಾಗಿ ನಾನು ಒಂದು ಭಾಳ ಸೂಕ್ಷ್ಮ. ನಾನು ಕರೆದಿಲ್ಲ ಒಂದು 10 ಮಂದಿ ಕೂಡಿಸ್ಕೊಂಡು ಪ್ರೆಸ್ ಮೀಟ್ ಮಾಡ್ಬೋದು. ನಾನು ಇಡೀ ಜೈಮಾನ್ದಾಗ ಐ ಆಮ್ ದ ಒನ್ ಮ್ಯಾನ್ ಆರ್ಮಿ ಆ್ಯಂಡ್ ದ್ಯಾಟ್ ಈಸ್ ಅವರ್ ಕಮಿಟ್ಮೆಂಟ್. ಇದೇ ರೀತಿ ಬೆಳೆದೀವಿ. ಜನ ಸಮುದಾಯದಾಗ, ಜನಮಾನಸದಾಗ, ಅವ್ರ ಹೃದಯದಾಗ ನಾವು ರಾಜಕಾರಣ ಮಾಡಿದ್ದೀವಿ. ಅದಕ್ಕಾಗಿ ನಾನು ಸೂಕ್ಷ್ಮವಾಗಿ ಇದನ್ನು ರಾಜಕೀಯಗೊಳಿಸಕ್ಕೆ ಹೋಗಬೇಡಿ, ನೀವೆಲ್ಲರೂ ಬರಬೇಕು. ಸಂಸದರು ಹೇಳಿದ್ರು ನಮ್ಗೆ ಕರೆದೇ ಇಲ್ಲ ಅಂತೇಳಿ, ನಿಮ್ಮ ಮುಖಾಂತರ ಅವ್ರಿಗೆ ಕರಿತೀನಿ. ಅವತ್ತು ನನಗೂ ಕರೆದಿರಲಿಲ್ಲ. ನಂಗೆ ಯಾರು ಬೊಮ್ಮಾಯಿಯವ್ರೇನು ಫೋನ್ ಮಾಡಿದಾರ? ನನಗೆ ಕಾರಜೋಳವ್ರು ಏನು ಫೋನ್ ಮಾಡಿಲ್ಲ ನನಗೆ. ಆದರೆ ನನ್ನ ಕ್ಷೇತ್ರದ ಕರ್ತವ್ಯ, ನಾನು ಆ ವಿಧಾನಸಭಾ ಪ್ರತಿನಿಧಿಸ್ತೀನಿ. ಚುನಾವಣೆ ಇನ್ನೊಂದು ತಿಂಗಳದ ತಿಳ್ಕೊಂಡು ಇವ್ರ ಕ್ರೆಡಿಟ್ ತೊಗೊಂಡು ನಾಳೆ ನನಗೇನಾರ ಅನಾನುಕೂಲ ಆತ ತಿಳ್ಕೊಂಡಿಲ್ಲ. ನಾವೆಲ್ಲ ವಿ ಆರ್ ವೆರಿ ಪಾಸಿಟಿವ್ ಮೈಂಡೆಡ್. ನಾನು ನೇರವಾಗಿ ನನ್ನ ಜನರಿಗೆ ಅನುಕೂಲ ಆಗೋದಿದ್ರೆ ಯಾರು ಮಾಡಿದ್ರೆ ಏನದು, ಎಂದು ಮಾಡಿದ್ರೆ ಏನದು, ದ ಅಲ್ಟಿಮೇಟ್ ಅವರ್ ಪೀಪಲ್ ಡೆವಲಪ್ಮೆಂಟ್, ಅದು ಇಂಪಾರ್ಟೆಂಟ್. ನಾನು ಅದಕ್ಕೆ ಭಾಳ ಹೃದಯವಂತಿಕೆಯಿಂದ ಹೋಗಿನಿ, ಭಾಳ ಹೃದಯವಂತಿಕೆಯಿಂದ ಮಾಡೀನಿ. ಆಮೇಲೆ ಯಾರೋ ಹೇಳಿದ್ರು ಎತ್ತಿನ ಬಂಡಿ ಒಳಗೆ ಬಂದಿದ್ರು, ಎತ್ತಿನ ಬಂಡಿಗೆ ಬಂದಿಲ್ಲ. ಅವತ್ತು ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದ ಪಕ್ಕಕ್ಕೆ ಹೆಲಿಪ್ಯಾಡ್ ಇತ್ತು, ಅಲ್ಲೇ ಇಳಿದೀನು. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ದೀವಿ, ನೇರವಾಗಿ ವೇದಿಕೆ ಹೋಗಿದ್ದೀವಿ, ನಮ್ಮ ವೆಹಿಕಲ್ದಾಗ ಹೋಗಿದ್ದೀವಿ. ಅದಕ್ಕೆ ಅವ್ರಿಗೆ ಯಾರೇ ಪಾಪ ಸ್ವಲ್ಪ ಮಾಹಿತಿ ಕೊರತೆ ಇರ್ಬೋದು, ಮಾಹಿತಿ ಕೊರತೆಯಿಂದ ಮಾತಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ವೆರಿ ಮೆಮ್ರಿ ಪವರ್ ಚಲೋ ಇರಬೇಕು, ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಸೊ ಅದಕ್ಕಾಗಿ ನಾನು ಎತ್ತಿನ ಬಂಡಿ ಒಳಗೆ ಹೋಗಿಲ್ಲ. ಎತ್ತಿನ ಬಂಡಿ ಒಳಗೆ ಹೋದ ಕಾರ್ಯಕ್ರಮ ಅತರ್ಗಾದಿಂದ ಕೆರೆ ತುಂಬಿಸ್ತಕ್ಕಂಥ ಯೋಜನೆ, 4 ಕೆರೆಗಳು, ಅದು ಬೇರೆ. ರೇವಣಸಿದ್ದೇಶ್ವರ ಯಾತ್ನೀರು ಅವ್ರ ಯೋಜನೆ ಪೂರ್ತಿ ಗ್ರಾಮದಾಗ ನಡೆದ ಕಾರ್ಯಕ್ರಮ ಬೇರೆ. ಅದಕ್ಕೆ ಇದಕ್ಕೆ ಮಿಕ್ಸಪ್ ಮಾಡ್ಲಿಕ್ಕೆ ಹೋಗಬೇಡಿ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಿ. ಸೊ ನೀವೆಲ್ಲರೂ ನೀವು ನಿಮ್ಮ ಅವಕಾಶ ಸಿಕ್ಕಾಕ್ರೆ ನೀವು ಮಾಡಿರಿ. ನಾನು ಕಾರಜೋಳವ್ರು ಏನೂ ಮಾಡಿಲ್ಲ ಅಂತ ಹೇಳಕ್ಕೆ ಹೋಗೋದಿಲ್ಲ. ಪಾಪ ಇವರಿಗೆಲ್ಲ ಮಾಹಿತಿ ಕೊಡ್ತದೆ, ಕಾರಜೋಳವ್ರಿಗೆ ಮಾಹಿತಿ ಅದ. ಅವರು ಶ್ರೀ ಗುರು ರೇವಣಸಿದ್ದೇಶ್ವರ ಯಾತ್ನೀರು ಅವ್ರ ಯೋಜನೆಗೆ ಅನುಮೋದನೆ ಕೊಟ್ಟಿದ್ದಾರೆ. ಐ ಆಮ್ ವೆರಿ ನಿಮಗೆ ಕ್ಲಾರಿಫೈ ಮಾಡ್ತೀನಿ, ನಾನು ಆನ್ ದ ಹೌಸ್, ಆನ್ ದ ರೆಕಾರ್ಡ್, ನಾನು ಅವರಿಗೆ ಅಲ್ಲಿ ಧನ್ಯವಾದ ಸಲ್ಲಿಸ್ತೀನಿ. ಅವರು ಮನೆಗೆ ಹೋಗಿನೂ ಕೃತಜ್ಞತೆ ಸಲ್ಲಿಸಿ ಬಂದಿನಿ, ಬಿಕಾಸ್ ಆಫ್ ಅವರ್ ಪೀಪಲ್. ಆದ್ರೆ ನಾನು ಮೊನ್ನೆ ಹೇಳಿನ ಯೋಜನೆ ಅನುಮೋದನೆ ಅವ್ರು ಮಾಡಿದ್ದಾರೆ, ಅದ್ರ ದುಡ್ಡು ನಾವು ಕೊಟ್ಟಿದ್ದೀವಿ. 200 ಮೇಲೆ ಕೋಟಿ ಏನು ಹೆಚ್ಚಿಗೆ ಕೊಟ್ಟಿದ್ದೀವಲ್ಲ, ವಿತ್ ಡೇಟ್ ನಾನು ಕೊಟ್ಟದ್ದನ್ನು ಹೇಳಿ. ಅದಕ್ಕೆ ನಿಮಗೆ ಮಾಹಿತಿ ಇರಲಿಲ್ಲ ಅಂದ್ರೆ ಕಾರಜೋಳವ್ರನ್ನ, ಬೊಮ್ಮಾಯಿ ಅವ್ರನ್ನ ಕೇಳಿ ಮಾಹಿತಿ ಒದಗಿಸ್ತಕ್ಕಂಥ ಪ್ರಯತ್ನ ಮಾಡಿ. ಸುಮ್ಮನೆ ವೇಗ ಆಗಿ ಹೇಳ್ಕೋಬೇಡಿ. ನಾನು ಏನು ಮಾತಾಡ್ತೀನೋ ಭಾಳ ಸಲ ಹೇಳಿ ನಿಮಗೆ, ಅದು ಡಾಕ್ಯುಮೆಂಟ್ ವಿತ್ ಡಿಟೇಲ್ ಕರೆಕ್ಟ್ ಇರಬೇಕು. ಇಲ್ಲ ಅಂದ್ರೆ ವೇಗ ಆಗಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಜನರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳಕ್ಕೆ ಅವಕಾಶ ಆಗ್ತದೆ. ಸೊ ಅದಕ್ಕೆ ಮಾಡ್ಲಿಕ್ಕೆ ಹೋಗಬೇಡಿ. ಆ ಕ್ಷೇತ್ರದ ಜನ ಬಹಳ ಹೃದಯವಂತರದಾರ. ಅವರು ನಿಮಗೂ ಸಹಾಯ ಮಾಡ್ಯಾರ, ನಮಗೂ ಸಹಾಯ ಮಾಡ್ಯಾರ. ಆ ಗೌರವಯುತವಾಗಿ ನಮ್ಮ ಭಾಗದ ಜನ ಅಭಿವೃದ್ಧಿ ಆಗ್ಲಕತ್ತಾರ ಖುಷಿ ಪಡೋದು. ನಾವು ಯಾರು ಮಾಡ್ಲಕತ್ತಾರ ನೋಡೋದು ಬೇಡ. ಇಲ್ಲಿ ಅಲ್ಟಿಮೇಟ್ ನಮ್ಮ ಜನರಿಗೆ ಒಳ್ಳೇದು ಆಗ್ಲಕತ್ತದೋ ಇಲ್ಲೋ, ದಟ್ ಈಸ್ ದ ಪ್ರಯಾರಿಟಿ. ಜನ ನೀನು ನಿಮ್ಮನ್ನು ಗಮನಿಸ್ತಾರೆ, ನಮ್ಮನ್ನು ಗಮನಿಸ್ತಾರೆ. ಎಷ್ಟೆಷ್ಟೋ ಕೆಲಸ ಮಾಡಿದವ್ರು ಹೋಗಿದ್ದಾರೆ, ನೋಡಿದ್ದೀವಿ ನಾವೆಲ್ಲ. ನಾನು ಹೇಳಿಲ್ಲ, ನೀವು ಚುನಾವಣೆಗಳೇ ಬೇರೆ, ಅಭಿವೃದ್ಧಿನೇ ಬೇರೆ. ಅಭಿವೃದ್ಧಿ ಒಳಗೆ ತಂದು ರಾಜಕಾರಣ ಮಾಡಿ ಕೆಳ ಹಂತಕ್ಕೆ ಹೋಗೋದು ಬೇಡ. ನಾವೆಲ್ಲ ಕೆಲವೊಂದು ಹಿಂಗಾಗಿ ಹಿಂಗೆ ಉಳಿದಿದ್ದೀವಿ. ಈ ಜಿಲ್ಲೆ ಎಷ್ಟು ದಿನ ಇದೇ ಬ್ಲೇಮ್ ಗೇಮ್, ಇದೇ ಕೆಲಸಕ್ಕೆ ಬರಲಾದ ವಿಚಾರಗಳನ್ನು ಮಾತಾಡಿಕೊಂಡು ಏನು ಮಾಡೋದು? ನಾನೇ ನಿಮ್ಗೆ ಭಾಳ ಹೃದಯವಂತಿಕೆ ಅಂತ ಕರಿತೇನೆ, ಬರ್ರಿ ಎಲ್ಲರೂ ಕೂಡ ಬರ್ರಿ. ಅದು ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಅದ. ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ಪಕ್ಷದ ಲೆವೆಲ್ ಇಲ್ಲ. ಅದಕ್ಕೆ ಈ ರಾಜ್ಯದ 7 ಕೋಟಿ ಜನರ ಮ್ಯಾಂಡೇಟ್ ಕೊಟ್ಟು ಬಂದಿರತಕ್ಕಂಥ ಒಂದು ಸರ್ಕಾರ. ನೀವೆಲ್ಲರೂ ಪ್ರೋಟೋಕಾಲ್ ಪ್ರಕಾರ ನಿಮ್ಮ ಹೆಸರು ಹಾಕಿರ್ತಾರಲ್ಲ, ಯಾಕೆ ಕರಿಬೇಕು? ನನ್ನ ಕ್ಷೇತ್ರದ ಜನ ನನಗೆ ಕಾರ್ಯ ಆಗ್ಬಿಡ್ದಾಗ ನಾ ಸಂತೋಷದಿಂದ ಬರಬೇಕು. ಕರೀದ ಪ್ರಶ್ನೆನೇ ಬರೋಂಗಿಲ್ಲ. ನನಗೆ ಇನ್ನೊಂದು ನೋಡಿದೆ, 524 ಆಗಲಿ ಅಂತೇಳಿ ಯಾರೂ ಹೇಳೇ ಇಲ್ಲ ನನಗೆ. ಯಾರು ಹೇಳಬೇಕು? 524 ಆಗಲಿ ಅಂತ ಹೇಳೋದು ಜನ ಮಾನಸನಾಗ ಹೃದಯದಾಗ ಅದ. ಅದು ನಿಮಗೆ ಬಂದು ಯಾರು ಹೇಳ್ಯಾರೋ ಇಲ್ಲ ಗೊತ್ತಿಲ್ಲ ನನಗೆ.
ಅದಕ್ಕೆ ಹಂಗೆ ಹೇಳುದ ಒಬ್ಬ ಸಂಸದರು ನೀವು ನೇರವಾಗಿ 524 ಮಾಡಲಿಕ್ಕೆ ನಾನು ನೋಟಿಫಿಕೇಷನ್ ಮಾಡ್ತೀನೋ ನಾನು ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೀನಿ ಅಂದರೆ ಖುಷಿ ಪಡ್ತಿದ್ದಾನೆ. ಬಿಟ್ಟು ನನಗೆ ಯಾರೂ ಹೇಳೇ ಇಲ್ಲ ಅಂದರೆ ಇಷ್ಟು ಮಾಹಿತಿ ಕೊಡ್ತೀವಿ ಇಟ್ಕೊಂಡವ್ರು ಸಂಸದರ 524 ನಮ್ಮ ಜನರ ಬದುಕದ ಅದರಲ್ಲಿ 80 TMC ನೀರಿನ ಮುಖಾಂತರ ನಮ್ಮ ಭಾಗದ ಜನರ ಭವಿಷ್ಯ ಅದ ಅದ್ರಾಗ. ನಾವು ನೀವು ಅಲ್ಲ, ಒಂದು ಕೂಸಿಗೆ ಗೊತ್ತದ ಈ ಯೋಜನೆ ಯಾವ ರೀತಿ ಮಾಡಬೇಕು ಅನ್ನೋದು. ಸೊ ಅದಕ್ಕಾಗಿ ಬಹಳ ಸೂಕ್ಷ್ಮತೆಯಿಂದ ಮಾತಾಡೋದು ಮಾಡಿ ನಿಮ್ಮ ಕರ್ತವ್ಯಗಳನ್ನು ನೀವೆಲ್ಲ ಗೋಲ್ ಗುಂಬಜ್ ಯುನೆಸ್ಕೋದಾಗ ತರಬೇಕಾಗಿತ್ತು, ಟೂರಿಸಮ್ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು. ವಿತೌಟ್ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಏರ್ಪೋರ್ಟ್ ಕಟ್ಟಿಟ್ಟಿರಿ, ಏನು ಮಾಡೋದು? ಎಷ್ಟು ದಿವಸ ಆಯಿತು? ನಾ ಅಂಥವು ಕೇಳ್ಕೋತದ್ರು ಇನ್ನೊಂದು 20 ಅದ. ಬಟ್ ಐ ಡೋಂಟ್ ಇದು ಇವು ಯಾವ ಬರ್ಲಿಕ್ಕೆ ಹೋಗ್ಬೇಡ್ರಿ, ನಾನು ಹೇಳಂಗಿಲ್ಲ ಇವು. ಅದು ಸುಮ್ಮನೆ ಹೇಳ್ತೀನಿ ಅವ್ರಿಗೆ ನಿಮ್ಮ ಕರ್ತವ್ಯಗಳೇನು, ನೀವೇನು ಮಾಡಬೇಕಾಗ್ಯದ ನೀವು ಅವುಗಳನ್ನು ಮಾಡಿ. ನಾ ಹೆಂಗೆ ಮಾಡ್ಲಾಯ್ತಿನಿಲ್ಲ, ಶುಗರ್ ಫ್ಯಾಕ್ಟ್ರಿ ಮಾಡ್ಬೇಕಾಯ್ತು ಮಾಡೀನಿ, ನೀರಾವರಿ ಮಾಡ್ಬೇಕಾಯ್ತು ಮಾಡೀನಿ, ಮಿನಿ ವಿಧಾನಸೌಧ ಕಟ್ಬೇಕಾಯ್ತು ಕಟ್ಟೀನಿ, ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡ್ಬೇಕಾಯ್ತು ಮಾಡೀನಿ, ಮೆಗಾ ಮಾರ್ಕೆಟ್ ಕಟ್ಟೀನಿ, ಹೊಳೆದಂಡಿ 2 ಬ್ರಿಡ್ಜ್ ಮಾಡ್ಬೇಕಾಯ್ತು ಮಾಡೀನಿ. ನಾ ಮಾಡೀನಿ ಅಂದ್ರೆ ನನ್ನ ಮನೆಯಾಗಿಂದ ಮಾಡಿಲ್ಲ. ನನ್ನ ಜನ ಅವಕಾಶ ಕೊಟ್ಟಿದ್ರು, ಆಶೀರ್ವಾದ ಮಾಡಿದರು, ಜನರ ಸರ್ಕಾರದ ಮೇಲೆ ಒತ್ತಾಯ ಮಾಡಿದ್ದು, ಅನುದಾನ ತಂದಿಲ್ಲ. ಯು ಡೂ ಇಟ್. ಈ ನಗರದ ಸ್ವಿಟ್ಜರ್ಲ್ಯಾಂಡ್ ಆಗಬೇಕಿದು ನಮಗೆ. ಬರೇ ನೇಪಾಳದಂಥ ಒಂದು ಬಡ ರಾಷ್ಟ್ರ ಟೂರಿಸಮ್ ಮೇಲೆ ಬದುಕ್ತಾರೆ. ಯಾಕೆ ನೀವು ಮಾಡಲಿಲ್ಲ? ಮಾಡಬೇಕಲ್ಲ. ಹೌದು, ನಾನು ಕಾರಜೋಳ ಅವ್ರಿಗೆ ಅಭಿನಂದಿಸ್ತೇನೆ ಏರ್ಪೋರ್ಟ್ ಮಾಡಿದ್ರು ಅಂತೇಳಿ. ಆದ್ರೆ ವಿತೌಟ್ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ವಾಟ್ ಇಟ್ ಶೋಸ್. ಸೊ ಅದಕ್ಕಾಗಿ ನಾನು ಒಂದೇ, ನೀವು ಏನೂ ಮಾಡಿಲ್ಲ ಅಂತ ನಾನು ಹೇಳಂಗಿಲ್ಲ, ನಾವೇನೋ ಮಾಡಿದ್ದೀವಿ ಅಂತ ನೀವು ಹೇಳ್ಕೋಬೇಡಿ. ನಿಮ್ಮ ಅವಕಾಶಕ್ಕೆ ಹಾಕ್ರೆ ನೀವು ಮಾಡಿ, ನಮ್ಮ ಅವಕಾಶಕ್ಕೆ ಹಾಕ್ರೆ ನಾವು ಮಾಡಿರ್ತೀವಿ. ಅದಕ್ಕಾಗಿ ಈ ಜಿಲ್ಲೆಯ ಜನರಲ್ಲಿ ನಾನು ಮನವಿ ಮಾಡ್ಕೋತೀನೋ, ನಮ್ಮ ಯಾರ ಬ್ಲೇಮ್ಗಳನ್ನು ತಲೆ ಹಾಕೊಳ್ಕೋಬೇಡಿ. ಯಾರ ಕೆಲಸಗಳದಾವ, ನಾನು ಮೊದಲಿಗೆ ಹೇಳಿಬಿಟ್ಟೆ, ಟೀಕೆಗಳು ಸಾಯ್ತವ, ಕೆಲಸ ಕಾರ್ಯಗಳು ಜೀವಿಸ್ತವ, ಅವು ಜೀವಂತವಾಗಿ ಕಾಣ್ತಾವೆ. ನಾನೇನು ಹೇಳೀನಿ, ಭೀಮಾಶಂಕರ್ ಸಕ್ಕರೆ ಫ್ಯಾಕ್ಟ್ರಿ ನಿಮ್ಗೆ ನ್ಯಾಷನಲ್ ಹೈವೇದಾಗ ಕಾಣಿಸೋದು ಇಲ್ಲೋ? ಲೈಮ್ ಡೆವಲಪ್ಮೆಂಟ್ ಬೋರ್ಡ್ GI ಟ್ಯಾಗ್ ನಿಮ್ಮ ಕಣ್ಣಿಗೆ ಕಾಣಿಸೋದು ಇಲ್ಲೋ? ಒಂದು ಬ್ರಿಡ್ಜ್ ಚಡ್ಚಾಣ ಉಡ್ಚಾಣ ಮತ್ತು ರೋಡಿ ಹತ್ತಿರ ಮಾಡೋದನ್ನು ಕಣ್ಣಿಗೆ ಕಾಣಿಸೋದು ಇಲ್ಲೋ? ಮೆಗಾ ಮಾರ್ಕೆಟ್ ನಾಳೆ ಕಣ್ಣಿಗೆ ಕಾಣಿಸೋದಿಲ್ಲೋ? 19 ಕೆರೆಗಳಿಗೆ ನೀರು ಹಾಕಿದ್ದೀವಿ, ಕಣ್ಣಿಗೆ ಕಾಣಿಸೋದಿಲ್ಲೋ? ಈ ದುಡ್ಡು ಬಿಡುಗಡೆ ಮಾಡಿದ್ದೀವಿ, ಇದು ನಿಮ್ಮ ಕಣ್ಣಿಗೆ ಕಾಣಿಸೋದು ಇಲ್ಲೋ? ಅದಕ್ಕಾಗಿ ಯಾವುದೇ ಪ್ರೆಸ್ ಮೀಟ್ ಮಾಡಬೇಕಾದ್ರೆ, ಸಾರ್ವಜನಿಕಗೊಳಿಸಬೇಕಾದ್ರೆ ವಾಸ್ತವಿಕತೆಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಿ. ಅದಕ್ಕಾಗಿ ಮುಂದಿನ ದಿನಮಾನದಾಗ ನೀವು ಇಂಥವು ಮಟೀರಿಯಲೈಸ್ ಟೀಕೆ ಟಿಪ್ಪಣಿಗಳಿರಬೇಕು. ಆರೋಗ್ಯಕರ ಡೆಮೋಕ್ರಸಿ, ದ ಹೆಲ್ದಿ ಡೆಮೋಕ್ರಸಿ, ದೇರ್ ಮಸ್ಟ್ ಬಿ ಇಂಥವು ಇರಬೇಕು. ಆದರೆ ದಟ್ ಶುಡ್ ಬಿ ಆನ್ ವೆರಿ ಡಿಫ್ರೆಂಟ್ ವೇ, ಡಿಗ್ನಿಫೈಡ್ ಆಗಿ, ಡೆಕೋರಮೆಂಟೇನ್ ಆಗಿ, ಡಿಸಿಪ್ಲಿನದಿಂದ ನಾವು ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ನಾವೆಲ್ಲ ಅಳವಡಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ, ನೀವೆಲ್ಲ ಆ ಸಾಲಿನಲ್ಲಿ ನೀವು ಸೇರಬೇಕು. ನಿನ್ನ ಯಾರೋ ಬೈ ಫ್ಲುಕ್ ಒಬ್ರು ಗೆದ್ದವರು ಸೋತವ್ರು ಕರ್ಕೊಂಡು ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾವು ನಿರಂತರ ಗೆದ್ದವರಿದ್ದೀವಿ. 40 ವರ್ಷಗಟ್ಟಲೆ ರಾಜಕಾರಣ ಮಾಡಿದ್ದೀವಿ. ವಿ ಆರ್ ವೆರಿ ಡಿಫ್ರೆಂಟ್. ನಾನು ಉಳಿದವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಂಗಿಲ್ಲ. ಯಾರು ಭಾಳ ಸಲ ಗೆದ್ದಿದ್ದೀವಲ್ಲ, ನಾವು ತೂಕಿನಿಂದ, ನಮ್ಮ ಮಾತುಗಳು ಬದ್ಧತೆಯಿಂದ ಇರಬೇಕಾಗ್ತದೆ. ಸೊ ಆ ಕೆಲಸ ನಿಮ್ಮಿಂದ ನಡೀಲಿ ಅಂಥೇಳಿ ನಾನು ಆಶಿಸ್ತೀನಿ. ಮತ್ತು ನಿಮ್ಮ ಪ್ರಶ್ನೆಗಳು ಇದಕ್ಕೆ ಯಾವ ಸಂಬಂಧಪಟ್ಟದ, ನಾನು ಮತ್ತೊಬ್ಬರಂಗೆ ನನಗೆ ಬೇಕಾದಟ್ಟೆ ಕೇಳಿ, ನನಗೆ ಬೇಡಾದದನ್ನು ಅವಾಯ್ಡ್ ಮಾಡಿ ಎದ್ದು ಹೋಗ್ತಕ್ಕಂಥ ರಾಜಕಾರಣದ ವರ್ಗಕ್ಕೆ ನಾನು ಸೇರಿಲ್ಲ. ನಿಮ್ಮೆಲ್ಲ ಪ್ರಶ್ನೆಗಳನ್ನು ನಾನು ಇಡೀ ಜೀವನದ್ದಕ್ಕೂ ನಾನು ಭಾಳ ಕಡಿಮೆ ಪ್ರೆಸ್ಸಿಗೆ ಬರ್ತೀನಿ. ನಾನು ಬರೋದೇ ಕಡಿಮೆ, ಆದ್ರೆ ಬಂದಾಕ್ರೆ ಏನಾದರೂ ಮಟೀರಿಯಲ್ ಇಂಪಾರ್ಟೆಂಟ್ ಇಶ್ಯೂಸ್ ನನ್ನ ಜಿಲ್ಲೆ, ನನ್ನ ತಾಲೂಕು, ನನ್ನ ನಾಡು, ನನ್ನ ಪ್ರದೇಶಕ್ಕೆ. ನಾನು ಹಿಂದೂ ಬಂದೀನಿ, ಕೋವಿಡ್ದಾಗ ಬಂದೀವಿ ನಾವು. ನೆರೆ ಹೊಳೆ ಹೊಡೆದು ಇವತ್ತಿಗೂ ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡೀನಿ. ಏನು ಅನುಭವಿಸ್ತೀವಿ ನಾವು ಅಂತೇಳಿ. ಮಳೆ ಬಂದು ನೆರೆ ಹೊಳೆ ಬರಗಳಿಗಿಟ್ಟು ಎಲ್ಲರೂ ನಾವು ಕೂಡ ಕಾನ್ಸಂಟ್ರೇಷನ್ ಮಾಡ್ತೀವಿ. ಅದು ಮುಗಿದ ನಂತರ ನೋಡೋಂಗೇ ಇಲ್ಲ. ಅದ್ರ ಬಗ್ಗೆ ಆಸಕ್ತಿ ವಹಿಸಬೇಕಾಗ್ತದೆ. ನಾವೆಲ್ಲ ನದಿ ಪಕ್ಕ ಕೊಟ್ಟಿದ್ದೀವಿ. ನಮ್ಮ ಭೂಮಿ ಒಳಗೆ ನೀರು ಬಂದುಬಿಡ್ತದೆ. ಎಷ್ಟು ಪ್ರಮಾಣದಾಗ ಹಾಳು ಮಾಡ್ತದೆ ಅಂದರೆ ನಮ್ಮ ಬದುಕೆ ಕೊಚ್ಕೊಂಡು ಹೋಗ್ಬಿಡ್ತವೆ. ಇವೆಲ್ಲ ಕಾಳಜಿ ಮಾಡಬೇಕಲ್ಲ. ಅರ್ಥಕ್ವೇಕ್ 1993ದಾಗ ಅರ್ಥಕ್ವೇಕ್ ಆಯ್ತು ನಮ್ಮ ಭಾಗದಾಗ, ಲಾತೂರ್ ಬೇಸ್. ಏನು ತೊಂದರೆ ಅನುಭವಿಸಿದ್ವಿ ಗೊತ್ತದ ನನಗೆ. ಇವತ್ತಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಯವರು ನಮ್ಮ ಉಸ್ತುವಾರಿ ಸಚಿವರಿದ್ದರು. ಅವಾಗ ನಾನು ಅವರು ಭೀಮಾ ನದಿ ತಿರುಗಾಡ್ತಿದ್ವಿ. ಎಲ್ಲ ನಾನು ಹೇಳೋದು 92, 93 ಅಂದಿದ್ದು, 35, 37 ವರ್ಷದ ಹಿಂದಿಂದು. ಅದಕ್ಕೆ ಬದ್ಧತೆಯಿಂದ ರಾಜಕಾರಣ. ಈ ನಿಮ್ಮಂಗೆ ಸಂಸದರಾಗಿ ಖರ್ಗೆ ಸಾಹೇಬ್ರು ಅದು ಮಾಡಿಲ್ಲ. ಜಸ್ಟ್ ಗುಲ್ಬರ್ಗಕ್ಕೆ ಹೋಗ್ಬಾರ್ದು ನೋಡೋಣ, ಕೇಂದ್ರೀಯ ವಿದ್ಯಾಲಯ ಹೆಂಗಾಗ್ಯದ, ಅಲ್ಲಿ ಹಾಸ್ಪಿಟ್ಲ್ ಹೆಂಗಾಗ್ಯಾವ, ಆರ್ಟಿಕಲ್ 371 ಯಾವ ರೀತಿ ಅನುಕೂಲ ಆಗ್ಲಾಗತ್ತದ ಮಾಡಿರಿ. ನಿಮಗೂ ಅವಕಾಶ ಅದ. ಇವು ಸಣ್ಣದಕ್ಕೆ ಯಾಕೆ ಮಾಡ್ಲಾಗ್ತೀರಿ? ಆ ರೈಲ್ವೆ ಬ್ರಿಡ್ಜ್ ಉದ್ಘಾಟನೆ ಮಾಡಿದ್ರು ನಾನು ನೋಡಿದೆ, ಒಬ್ಬರು ರೈಲ್ವೆ ಡಿಪಾರ್ಟ್ಮೆಂಟದ ಅಧಿಕಾರಿಗಳಿಲ್ಲ ಅಲ್ಲಿ. ಯು ಆರ್ ಯೂನಿಯನ್ ಎಕ್ಸ್ ಮಿನಿಸ್ಟರ್, ಯು ಹ್ಯಾವ್ ಓನ್ ಪ್ರೋಟೋಕಾಲ್.
ನಿಮಗೆ ಡೆಕೋರಮ್ ಬರಲಿಲ್ಲ ಅಂದ್ರೆ ನಮಗೆ ಅನ್ಯಾಯ, ನಮಗೆ ನೋವು ಅನ್ನಿಸ್ತದೆ. ಯಾಕಂದರೆ ನೀವು ನಮ್ಮ ಜಿಲ್ಲೆಯ ಸಂಸದರು, ನಿಮ್ಗೆ ಗೌರವ ಇರಬೇಕು. ರೈಲ್ವೆ ಡಿಪಾರ್ಟ್ಮೆಂಟ್ದವ್ರು ನಿಮ್ಮನ್ನು ಗೌರವಿಸಿಲ್ಲ ಅಂತ ನಾವು ನೊಂದ್ಕೊಂಡಿದ್ದೀವಿ ಅವತ್ತು. ಬಿಕಾಸ್ ಆ ಡೆಕೋರಮ್ ಮೇಂಟೈನ್ ಆಗಬೇಕಲ್ಲ. ಇಡೀ ರೈಲ್ವೆ ಇಲಾಖೆದವ್ರು ಬಂದು ಅಲ್ಲಿ ಇರಬೇಕಾಗಿತ್ತು. ಭಾಳ ಒಳ್ಳೆ ಕೆಲಸ ಮಾಡಿ ಬಂತು, ನಾ ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೆ ಅದನ್ನು ಲೋಕಾರ್ಪಣೆಗೊಳಿಸ್ಕೊಳ್ಳೋದಾಗ ಒಂದು ವಿಧಾನ ಅನುಸರಿಸಿ. ಈಗ ನಾವು ಹಿಂಗೆ ಮಾಡ್ಲಕತ್ತೀವಿ ಅಂತೇಳಿ ನೀವು ಹಿಂಗೆ ತಿಳ್ಕೊಂಡ್ರೆ ಹೆಂಗೆ? ನಾವು ನಿಮಗೆ ಒಂದು 4 ಕುರ್ಚಿ ಇಟ್ಟು ಮಾಡಿಬಿಡೋಣ? ನಾ ಹಂಗೆ ಮಾಡೋಂಗಿಲ್ಲ. ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಮತ್ತು ನಿಮ್ಮನ್ನು ನಾನು ಆನ್ ರೆಕಾರ್ಡ್ ಹೌಸ್ನಾಗೂ ನೀವು ಯಾರು ಅನುಮೋದನೆ ಕೊಟ್ಟಿದ್ರಿ, ಸ್ಟಾರ್ಟಿಂಗ್ ಚಾಲನೆ ನೀವು ಕೊಟ್ಟಿರಿ, ನಾನು ಇಲ್ಲ ಅಂತ ಹೇಳಂಗಿಲ್ಲ. ಅದಕ್ಕಿಂತ ಮೊದಲು ನಾವು ಚಾಲನೆ ಕೊಟ್ಟದ್ದನ್ನು ನಾನು ಮನೆ ಹೇಳೀನಿ. 18-19 ಬಜೆಟ್ದಾಗ ಡಿ ಕೆ ಶಿವಕುಮಾರ್ ಅವ್ರ ಸಹಾಯದಿಂದ ನಾವು ಅವತ್ತು ಬಜೆಟ್ನ ಘೋಷಣೆ ಮಾಡಿದ್ವಿ. ಮುಂದೆ ನೀವು ಆ ಕೆಲಸ ಸರ್ಕಾರದೊಳಗೆ ನಿರ್ಣಯ ಮಾಡಿರಿ, ಅನುದಾನ ನಾವು ಕೊಟ್ಟಿದ್ದೀವಿ. ಆದ್ರೆ 1ನೇ ಹಂತದ್ದು ಮಾಡಿರಿ ನೀವು, ನಾವು 2ನೇ ಹಂತದ್ದು ನಾವು ಮಾಡಿದ್ದೆವು, 3ನೇ ಹಂತದ್ದು ನಾವು ಮಾಡಿದ್ದೆವು, ತಿಡುಗುಂದಿ ಎಕ್ಸ್ಟೆನ್ಷನ್ ನಾವು ಮಾಡಿದ್ದೆವು, ಕೆರೆಗಳ ತುಂಬೋದಕ್ಕೆ ನೀವು ಯೋಜನೆ ಮಾಡಿರಿ, ದುಡ್ಡು ನಾವು ಕೊಟ್ಟಿದ್ದೀವಿ, ಲೋಕಾರ್ಪಣೆ ನಾವು ಗೊಳಿಸ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಮೊರಲಿ ನಮಗೆ ಹಕ್ಕದ, ಅದಕ್ಕೆ ಈ ಕೆಲಸ ನಾವು ಮಾಡ್ತಾಯಿದ್ದೀವಿ. ಸೊ ಇಂಥ ಸೂಕ್ಷ್ಮವಾದಂಥ, ಇನ್ನು ಮುಂದೆ ಯಾರೇ ಪ್ರೆಸ್ ಬಂದ್ರೆ ನಾನು ಹೇಳಂಗಿಲ್ಲ. ಇದು ನಾನು ಭಾಳ ಕಡಿಮೆ, ಆದ್ರೆ ನಾನು ಅವ್ರಿಗೆ ತಿಳಿ ಹೇಳಕತ್ತೀನಿ ನಿಮ್ಮ ಮುಖಾಂತರ. ನಾವು ಕೂಡ ಮಾಡಿದ್ದೇವೆ ಅಂತ ಹೇಳೋದು ಇಲ್ಲ, ನಿಮಗೆ ಕ್ರೆಡಿಟ್ ಕೊಡ್ಲಿಕ್ಕೆ ತಯಾರಿದ್ದೀನಿ. ಆದ್ರೆ ನಮ್ಮ ಜನರಿಗೆ ಕೆಲಸ ಅಲ್ಲಿ, ನಮ್ಮ ಜನರಿಗೆ ಕೆಲಸ ಬೇಕಾಗ್ಯದ. ಈ ಟೀಕೆ ಟಿಪ್ಪನ್ಗಳ ಅವಶ್ಯಕತೆ ಇಲ್ಲ. ಅವ್ರಿಗೆ ಭೂಮಿಗೆ ನೀರು ಬೇಕಾಗ್ಯದ, ಅವ್ರಿಗೆ ಬ್ರಿಡ್ಜ್ ಬೇಕಾಗ್ಯದ, ಅವ್ರಿಗೆ ರಸ್ತೆಗಳು ಬೇಕಾಗ್ಯಾವ, ಅವ್ರಿಗೆ GTTC ಕಾಲೇಜ್ ಬೇಕಾಗ್ಯದ. ಯಾವ ವಿದ್ಯಾರ್ಥಿ ಸಮೂಹ ಇಡೀ ಜಿಲ್ಲೆ ಒಳಗೆ GTTC ಕಾಲೇಜ್ ಎಂದೂ ಆಗಿ ಹೋಗ್ಬೇಕಾಗಿತ್ತು. ಇವತ್ತು ಜಿಲ್ಲೆ ಮುಖಾಂತರ ನಮ್ಮ ಭಾಗದಾಗ ಆಗ್ಲತ್ತದ. ಅದು ಬರೀ ಇಂಡಿಗೆ ಅಷ್ಟೇ ಅಲ್ಲ, ಈ ಜಿಲ್ಲೆ ಎಲ್ಲ ವಿದ್ಯಾರ್ಥಿಗಳು, ಈ ನಾಡಿನ ಎಲ್ಲ ವಿದ್ಯಾರ್ಥಿಗಳಲ್ಲಿ ಬರ್ಲಿಕ್ಕೆ ಅವಕಾಶ ಅದು. ಶೈಕ್ಷಣಿಕ ಬೆಳವಣಿಗೆ ಅದ ಅದ್ರಾಗ. ಸೊ ಅದಕ್ಕಾಗಿ ಅಂತ ಎಲ್ಲ ಕಾರ್ಯಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಸೊ ನಾವೆಲ್ಲರೂ ಕೂಡಿನೇ ಈ ಜಿಲ್ಲೆಯನ್ನು, ಈ ನಾಡನ್ನು ಮತ್ತು ವಿಶೇಷವಾಗಿ ಅತ್ಯಂತ ಹಿಂದುಳಿದ ಪ್ರದೇಶ ಇಂಡಿ ಭಾಗಕ್ಕೆ ಇವತ್ತು ಅವಿಭಾಜ್ಯ ತಾಲೂಕು ಚಡ್ಚಾಣ ಮತ್ತು ಇಂಡಿ ಬೇರೆ ತಾಲೂಕು ಆಗಿರ್ಬೋದು. ಇವತ್ತು ನಾವೆಲ್ಲ ಕೂಡಿನೇ ಅದನ್ನು ಅಭಿವೃದ್ಧಿ ಪಡಿಸಬೇಕಾಗ್ತದೆ. ಸೊ ಆ ಕೆಲಸ ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಸೊ ನಿಮಗೆ ನಾನು ಡಿಟೇಲ್ ಯಾರು ಕೇಳ್ತೀರಿ ನಿಮಗೆ ಅನುದಾನ ಕೊಡ್ತಕ್ಕಂಥ ಪ್ರಯತ್ನ ಮಾಡೋಣ. ವಿತ್ ಬೋರ್ಡಿರ್ತೀನೋ ಒಬ್ಬೊಬ್ಬರು ಕೇಳಿ. ಇಂಡಿ ಬ್ರಾಂಚ್ ಕೆನಾಲ್ ಬಗ್ಗೆ ಏನಾಯಿತು? ಅವರು ಕೇಂದ್ರ ಸರ್ಕಾರದಿಂದ ಸುಮಾರು 2,000 ಕೋಟಿ ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿ ಇವರು MP ಅವರು ಹೇಳಿದರು. ಅದ್ರ ಜೊತೆಗೆ ಹೇಳ್ಯಾರ ಆದಷ್ಟು ಬೇಗ DPR ರಾಜ್ಯ ಸರ್ಕಾರದ ಕೈಯಾಗತ್ತೆ, ಆದಷ್ಟು ಬೇಗ DCR ತಯಾರು ಮಾಡ್ಕೊಂಡ್ರೆ ನಾವು ಮುಂದುವರಿದ್ವಿ. ಶೇಡ್ಗಳ ಬಗ್ಗೆ ಸೀರಿಯಸ್ ಇಲ್ಲ ಅಂತ ಆರೋಪ. ನಮ್ಮ ಅಧಿಕಾರಿಗಳು ಆ ಮೀಟಿಂಗ್ ಕಳಿಸಿದ್ದೀವಿಲ್ಲ ನಾವು. 20ನೇ ತಾರೀಕಿಗೆ ದೆಹಲಿ ಒಳಗೆ ಏನು ಸಭೆ ಮಾಡಿದ್ರು CWC, ಆ ಮೀಟಿಂಗ್ ನಮ್ಮ ಅಧಿಕಾರಿಗಳು, ನಮ್ಮ MD, ನಮ್ಮ ಇಂಜಿನಿಯರ್ಸ್ ಹೋಗಿದಾರೋ ಇಲ್ಲ ಅಲ್ಲಿ. ನಮ್ಮಲ್ಲಿ ಆ ಇಚ್ಛಾಶಕ್ತಿ ಇರಲಿಲ್ಲ ಕಳಿಸಿದ್ದೇವೆ ನಾವು ಅವ್ರಿಗೆ. ನಾನು ಈಗ ಹೇಳ್ತೀನಿ, ಕೆಟಗಾರಿಕಲಿ ನಮ್ಮ DCM ನಮ್ಮ ಆಫೀಸರ್ಸ್ ಟೀಮ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅವರು ಅದಕ್ಕೆ ಒಪ್ಕೋತಾರೆ. ನಾವು DPR ತಯಾರು ಮಾಡೋಕ್ಕೆ ಭಾಳ ತ್ವರಿತವಾಗಿ, ಅವ್ರಿಗಿಂತ ಅಗತ್ಯತೆ ನನಗದ. ನಾನು ಆ ಪ್ರದೇಶದಾಗ ನಾನು ಒಬ್ಬ ಫಲಾನುಭವಿ. ಇಂಡಿ ಬ್ರಾಂಚ್ ಕೆನಾಲ್ದು ನನ್ನ ಭೂಮಿಗೆ ನೀರು ಬರ್ತದೆ, ನನ್ನ ಜನರಿಗೆ ನೀರು ಬರ್ತದೆ. ಆ DPR ಭಾಳ ತ್ವರಿತವಾಗಿ ಮಾಡ್ತೀವಿ. ನಮ್ಮ 40% ಏನದಲ್ಲ, ಬರೀ DPR ತಯಾರು ಮಾಡಲ್ಲ, ಆ 40% ದುಡ್ಡು ಕೊಡಿಸ್ತೀವಿ. ಎರಡನೇ ಮಾತೇ ಇಲ್ಲ ಅದ್ರಾಗ. ಹೇಳಿ. ನಿಮಗೂ ಗೊತ್ತದ, ನಮಗೂ ಗೊತ್ತದ, ಯಾಕೆ ಕೇಳ್ಕೋ ಗೊತ್ತದಲ್ಲ. ಚುನಾವಣೆಗೆ ಯಾರ್ಯಾರ ಹೆಸರು ಮೇಲೆ ಯಾರ್ಯಾರು ಹೇಳಿ ಗೆದ್ದಿತಾರೆ ಅನ್ನೋದು ಗೊತ್ತಿಲ್ಲ ನಿಮಗೆ? ಗೊತ್ತದ ಈ ಜಿಲ್ಲೆ ಜನರಿಗೆ ಯಾರ ಹೆಸರು ಮೇಲೆ ಗೆದ್ದಿತಾರೆ ಅನ್ನೋದು. ನೀವು ಜನರಿಗೆ ಬಿಟ್ಬಿಡ್ರಿ ಆಗ್ತಾರೆ. ಈಗ CM ಅವರು ಈ ಭೂಮಿ ಪೂಜೆ ಮತ್ತು ಲೋಕಾರ್ಪಣೆಗೊಳಿಸುವ ಕಾರ್ಯಕ್ರಮ ಈ 2 ವರ್ಷದ ಅಧಿಕಾರ ಬಂದ ಮೇಲೆ ತೆಗೆದಂಥ ಮಹತ್ವದ ಯೋಜನೆ ಯಾವುದು? ಬಹುತೇಕ ಕಾಮಗಾರಿಗಳ ಆನ್ಗೋಯಿಂಗ್ ಅದ ಒಂದು, ಅಥವಾ ಹಿಂದಿನ ಆನ್ಗೋಯಿಂಗ್ ನಾನು ಕ್ಯಾಟಗಾರಿಕಲಿ ಹೇಳೀನಿ. ಇಲ್ಲಿ ಕೇಳಿರಲಿ, ನೀವು ಮುಗಿತಿಲ್ಲ ಏನೇನೋ ಕೇಳ್ತೀನಿ. ಕ್ಯಾಟಗಾರಿಕಲಿ ಹೇಳೀನಿ. ಹಂತ 2 ಎಸ್ಟಿಮೇಟ್ ನಾವು ಮಾಡಿದ್ದೀವಿ, ಟೆಂಡರ್ ನಾವು ಕರೆದಿದ್ದೀವಿ, ವರ್ಕ್ ಆರ್ಡರ್ ನಾವು ಕೊಟ್ಟಿದ್ದೀವಿ. ಈಗ ಸ್ಟಾರ್ಟ್ ಆಗ್ತದೆ. ಈ ಪೂಜಾ ನಂತರ ಬೇರೆ ತ್ವರಿತವಾಗಿ ಸ್ಟಾರ್ಟ್ ಆಗ್ತದೆ. ಆಮೇಲೆ 3ನೇ ಹಂತ ಕ್ಯಾಟಗಾರಿಕಲಿ ಟೆಂಡರ್ ನಾವೇ ಕರೆದಿದ್ದೀವಿ. ಇವತ್ತು ಅವ್ರಿಗೆ ವರ್ಕ್ ಆರ್ಡರ್ ಕೊಡೋರಿದ್ದೀವಿ. ಕೆಲಸ ಅದು ಪ್ರಾರಂಭ ಆಗ್ತದೆ. ಇದು ಶಂಕುಸ್ಥಾಪನೆ. ಆಮೇಲೆ ಲೋಕಾರ್ಪಣೆ ಕಾರ್ಯಕ್ರಮ 19 ಕೆರೆ ತುಂಬಿದ್ದೀವಿ. ದುಡ್ಡು ನಾವು ಕೊಟ್ಟಿದ್ದೀವಿ. 232 ಕೋಟಿ ಒಳಗೆ 160 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ. ಇನ್ನೂ ಉಳಿದದ್ದು ಕೊಡಬೇಕಾಗ್ಯದ, ನಾವು ಕೊಡ್ತೀವಿ. ಆ ಕೆಲಸ ನಾವು ಮಾಡ್ಲಿಕ್ಕೆ ನೈತಿಕ ಹಕ್ಕದೋ ಇಲ್ಲೋ ಇದನ್ನು ನಾವು ಮಾಡ್ತಾಯಿದ್ದೀವಿ. ಈಗ 534 ಕೋಟಿ ತಿಡುಗುಂದಿ ಎಕ್ಸ್ಟೆನ್ಷನ್, ಇದು ಈ ಸರ್ಕಾರ ಬಂದ್ಕೊಳಕ್ಕೆ ಟೆಂಡರ್ ಯೋಜನೆ ರೂಪಿಸಿದ್ದೀವಿ ನಾವೇ, ಟೆಂಡರ್ ನಾವೇ ಕರೆದಿದ್ದೀವಿ. ನಾಳೆ ಶಂಕುಸ್ಥಾಪನೆ ಮಾಡ್ತೀವಿ.
ಕೆಲಸ ಪ್ರಾರಂಭ ಆಗ್ತದೆ ಇದು ಅಂತ. ಆಮೇಲೆ GTTC ಕಾಲೇಜ್ ಇದೇ ವರ್ಷ ಬಜೆಟ್ನಾಗ ಕೊಟ್ಟಿದೆ. ಈ ಬಜೆಟ್ ನೀವು ಗಮನಿಸಿರ್ಲಿ, ಮೊನ್ನೆ ಬಜೆಟ್ನಾಗ ರಾಜ್ಯದ ಬಜೆಟ್ನಾಗ ಬಂದದ್ದು ಬುಕ್ನಾಗ ಒಂದು ಇಂಡಿಗೆ ಒಂದು ಮದಿಗಿರಿ, ನಿಮಗೂ ಗೊತ್ತದು. ಸೊ GTTC ಕಾಲೇಜ್ ಬ್ರಿಡ್ಜ್ ವರ್ಕ್ ಆರ್ಡರ್ ಇಲ್ಲಿ ಅದು ಲೋಕಾರ್ಪಣೆಗೊಳಿಸ್ತಕ್ಕಂಥ ಮೆಗಾ ಮಾರ್ಕೆಟ್ ಕೆಲಸ ಆಗ್ಯದ. ಇಂಡಿಗೆ ಬಂದು ನೀವು ನೋಡ್ಬೋದು, ಇದೇ ವರ್ಕ್ ಮಾಡ್ತೀವಿ. ಆಮೇಲೆ ಮತ್ತೆ ಯಾವ್ಯಾವ ಕಾಲೇಜ್ ಸ್ಕೂಲ್ ಬಿಲ್ಡಿಂಗ್ಸ್ ಅದಾವಲ್ಲ ಅವೆಲ್ಲ ಇದೇ ಅವಧಿದು. ನಾನು ಇದು 2023ಕ್ಕಿಂತ ಮೊದಲಿಂದ ಒಂದೇ ಯೋಜನೆ ಅನುದಾನ ಕೊಟ್ಟೋದನ್ನು ನಾನು ಮಾಡ್ತಾಯಿಲ್ಲ. ಅನುದಾನ ಬಿಡುಗಡೆ ನಾವೇ ಮಾಡಿದ್ದೀವಿ, ಯೋಜನೆಯನ್ನು ನಾವೇ ರೂಪಿಸಿದ್ದೀವಿ, ಇವತ್ತು ನಾವು ಕೆಲಸ ಮಾಡ್ತಾಯಿದ್ದೀವಿ. ಯೋಜನೆ ನಿಮ್ಮದೇ ಇದ್ದರೂ ಕೂಡ ಈ ಸಲದ ಅಧಿಕಾರ ಅವಧಿ 2 ವರ್ಷದ ಅವಧಿಯಲ್ಲಿ ಹೊಸ ಪ್ರಾಜೆಕ್ಟ್ ಬಹುತೇಕ ಕೈಗೊಂಡಿಲ್ಲ ಅಂತ. GTTC ಯಾರ್ದ್ರಿ ಅದು? GTTC ಅಲ್ಲ, ಮೆಗಾ ಮಾರ್ಕೆಟ್ ಅಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ನಾವು. ಲೋಕಾರ್ಪಣೆ ಮಾಡಬೇಡಂತೀರಿ? ಅಲ್ಲಲ್ಲ, ಮಾಡಬೇಡ ಅಂತ ಹೇಳ್ರಿ. ಮೇಜರ್ ನೀವು ಯಾವುದು ಇದನ್ನ ತಗೊಂಡು ಬರ್ತಾ ಇದ್ದೀರಿ? GTTC ಯಾರ್ದ್ರಿ? GTTC ಈ ರೇವಣಸಿದ್ದೇಶ್ವರ ರೇವಣಸಿದ್ದೇಶ್ವರ ಮೊದಲನೇ ಹಂತದ್ದು, ಮೊದಲ 2ನೇ ಹಂತದ್ದು, 3ನೇ ಹಂತದ್ದು ಈ ಸರ್ಕಾರದ ನಿಮ್ಗೆ ಹೇಳ್ದಲ್ಲ ವಿತ್ ಡಾಕ್ಯುಮೆಂಟ್. ಯಾವಾಗ ಅನುಮೋದನೆ ಆಯಿತು, ವರ್ಕ್ ಆರ್ಡರ್ ಯಾವಾಗಾಯಿತು, ಟೆಂಡರ್ ಯಾವಾಗಾಯಿತು, ಇವೆಲ್ಲ ಇದೇ ಅವಧಿ ಒಳಗೆ. ಈ 26 ತಿಂಗಳದಂದು ಹೇಳಕತ್ತೀನಿ ನಾನು ನಿಮಗೆ. 2023 May 22 ಆನ್ವರ್ಡ್ಸ್ ಏನು ನಮ್ಗೆ ಸರ್ಕಾರ ರಚನೆ ಆಗ್ಯದ. ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವ್ರಿಗೆ ಸರ್ಕಾರ ರಚನೆ ಆಗಿದೆ, ಅದ್ರಾಗಿಂದ ಕೊಟ್ಟಿದ್ದೆವು. ಇವು ಮೊದಲಿಂದಲ್ಲ, ನಿಮ್ಮ ತಪ್ಪು ತಿಳುವಳಿಕೆ. ಈ ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ ಅನುಮೋದನೆಗೊಂಡದ್ದು ಮಾತ್ರ. ಆದರೆ ಅನುದಾನ ಒದಗಿಸಿದವ್ರು ನಾವು. ಒಂದೇ ರೂಪಾಯಿ ಕ್ಯಾಟಗೋರಿಕಲಿ ಹೇಳಕತ್ತೀನಿ ನಾನು ಸ್ಪಷ್ಟವಾಗಿ, 1 ರೂಪಾಯಿ ನಮ್ಮಿಂದ ಸ್ಟಾರ್ಟ್ ಆಗ್ಯದ. ಹಕ್ಕದನೂ ಇಲ್ಲ, ದುಡ್ಡು ಕೊಟ್ಟವ್ರಿಗೆ ಹಕ್ಕದನೂ ಇಲ್ಲ. ನಾನು ಇಷ್ಟಾಗಿ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಆ ಯೋಜನೆ ಮಾಡಿ ಅವ್ರು ಪೂಜೆ ಮಾಡ್ಲಿಕ್ಕೆ ನಾವು ಅವತ್ತು ಬಹಿಷ್ಕಾರ ಹಿಂಗೆ ಇವ್ರು ಹಿಂಗೆ ಮಾಡ್ಲಕತ್ತಾರಲ್ಲ, ಹಿಂಗೆ ಮಾಡಿಲ್ಲ, ಹಂಗೆ ಮಾಡ್ಬೋದಾಗಿತ್ತಲ್ಲ ಅವತ್ತು. ಬಟ್ ಐ ಆಮ್ ವೆರಿ ಡಿಫ್ರೆಂಟ್. ನಾನು ಸಣ್ಣ ಪಾಲಿಟಿಕ್ಸ್ ಮಾಡೋಂಗಿಲ್ಲ ಎಂದು ಅವ್ರು ಮಾಡ್ಯಾರ ಅನ್ನೋ ಸಂಬಂಧ ಇದನ್ನು ಕ್ಲಾರಿಫೈ ಮಾಡ್ಲಾಕತ್ತೀನಿ. ನಾನಾಗಿ ಯಾರ ಮೇಲೂ ಅಟ್ಯಾಕ್ ಮಾಡೋಂಗಿಲ್ಲ. ನಂದೊಂದು ಸ್ವಭಾವ ಅದ, ನಿಮ್ಗೆ ಗೊತ್ತು. ಅವ್ರು ಮನೆ ಹೇಳ್ಯಾರ, ಅದನ್ನು ಕ್ಲಾರಿಫಿಕೇಷನ್ ಮಾಡ್ಲಾಕತ್ತೀನಿ ನಾ. ಕಾರಣ ಅಂದ್ರೆ ಜನರಲ್ಲಿ ತಪ್ಪು ಸಂದೇಶ ಹೋಗಬಾರ್ದು ಅಂತೇಳಿ. ಇವತ್ತು ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ ನಿಮ್ಗೊಂದು ಹೇಳ್ಬಿಡ್ತೀನಿ, ಅದು ಒಂದೇ ಯೋಜನೆ ಅಲ್ಲ. ಹಂತ 1, ಹಂತ 2, ಹಂತ 3. 1ನೇ ಹಂತಕ್ಕೆ ಮಾತ್ರ ಯೋಜನೆ ಅನುಮೋದನೆಗೊಂಡಿದ್ದಾರೆ. ಟೆಂಡರ್ ಕೊಟ್ಟಾರ, ಅವರು ವರ್ಕ್ ಆರ್ಡರ್ ಮಾಡ್ಯಾರ, ಅನುದಾನ ಬಿಡುಗಡೆ ನಾವು ಮಾಡಿ. ಆದರೆ 2ನೇ ಹಂತದ್ದು ಯೋಜನೆ ನಾವು ರೂಪಿಸಿದ್ದೀವಿ, ಟೆಂಡರ್ ನಾವು ಕರೆದಿದ್ದೀವಿ, ವರ್ಕ್ ಆರ್ಡರ್ ನಾವು ಕೊಟ್ಟಿದ್ದೀವಿ, ಕೆಲಸ ನಾಳೆ ಪ್ರಾರಂಭ. ಆ ಹಂತದಾಗ ಏನೂ ಆಗಿಲ್ಲ. ನಿಮ್ಗೆ ಗೊತ್ತದ, ಮಾರ್ಚ್ 2023ರಾಗ ಏನು ಮಾಡ್ಲಿಕ್ಕೆ ಸಾಧ್ಯತೆ? 2ನೇ ಹಂತದ್ದು ಮಾಡ್ಲಿಕ್ಕೆ ಸಾಧ್ಯತೆ, 3ನೇ ಹಂತದ್ದು ಮಾಡ್ಲಿಕ್ಕೆ ಸಾಧ್ಯತೆ? ಸ್ಪಷ್ಟವಾಗಿ ಹೇಳ್ತೀನಿ, 2, 3ನೇ ಹಂತ ಎಲ್ಲ ನಮ್ಮ ಸರ್ಕಾರದಾಗ ಆಗಿದೆ. ಮೊದಲನೇ ಹಂತದಾಗ ಏನಾಗಿತ್ತು ಆ ದುಡ್ಡು ನಾವು ಕೊಟ್ಟಿದ್ದೀವಿ. 9ನೇ ತಾರೀಕಿಗೆ ಪೂಜೆ ಆಗಬಾರ್ದಾಗಿತ್ತು, 17ಕ್ಕೆ ವರ್ಕ್ ಆರ್ಡರ್ ಕೊಟ್ಟುಕೊಳಕ್ಕಾಗಬೇಕಾಗಿತ್ತು. ಅವರು ಮಾಡಿದ್ದಾರೆ. ನಾನು ಅದನ್ನು ಸ್ವಾಗತಿಸಿನ, ನಾನೇ ಹೋಗಿನಂದ್ರೆ ನಾನು ಸ್ವಾಗತಿಸ್ದಂಗೆ ಅಲ್ಲ ಅದು. ನಾವೆಲ್ಲ ಸ್ಪೋರ್ಟಿವ್ ಇದ್ದೇವೆ. ಹಿಂಗೆ ಅವತ್ತು ನಾನು ಮಾಡ್ಬೋದಾಗಿತ್ತಲ್ಲ ಆ ಕಾರ್ಯಕ್ರಮ ಮಾಡೋಣ. ಎಲೆಕ್ಷನ್ 1 ತಿಂಗಳು ಉಳಿದ್ರೆ ನನಗೇನ್ರಿ ಇದು ತೊಕ್ಕೆ ಆಗ್ತದೆ, ನಾನು ಏನಾರ ಮನಸ್ಸಾಗಿ ಇಟ್ಕೊಂಡೆ. ಇನ್ನೂ 3 ವರ್ಷದ ಅವಾಗ ನಾನು ಅಂಥವೇನು ಮನಸ್ಸು ಹಾಕೊಳ್ಳಿಲ್ಲ. ನಾನು ಸ್ಪಷ್ಟವಾಗಿ ಆ ಕಾರ್ಯಕ್ರಮಕ್ಕೆ ಹೋದೆ. ಆದರೆ ನಾನು ಒಂದು ಮಾತಾಡಿದ್ದೀನಿ, ಅವತ್ತು ಇವತ್ತು ಈ ಕಾರ್ಯಕ್ರಮ, ಈ ಯೋಜನೆ ಜಾರಿಗೆ ಬರಲಿಕ್ಕೆ ಸಿದ್ದೇಶ್ವರ ಮಹಾಸ್ವಾಮಿಗಳ ಪ್ರೇರಣೆ ಅಂತ. ಅಪ್ಪುಗಳು 3 ಸಲ ಅವ್ರ ಜೊತೆಗೆ ನಾನು ಹೋಗಿನ ಸಾವಳಸಂಗ ಗುಡ್ಡಕ್ಕೆ. ಅಲ್ಲೊಂದು ಅರಣ್ಯ ಇಲಾಖೆದವರು ಭಾಳ ದೊಡ್ಡ ಕೆಲಸ ಮಾಡ್ಯಾರ, ಡೆವಲಪ್ಮೆಂಟ್ ಮಾಡಿದರು. ಅದು ನಮ್ಮ ಪೂಜ್ಯರಿಗೆ ಮನಸ್ಸಿಗೆ ಭಯಂಕರ ಸಮಾಧಾನ ಆಹ್ಲಾದ ನಡೀತು. ಅವತ್ತು ಅವರು ನನಗೆ ಹೇಳಿದರು, ಇಲ್ಲಿ ಒಂದು ಯೋಜನೆ ಮಾಡಿರಿ, ಈ ಪ್ರದೇಶಕ್ಕೆ ನೀರು ತೊಗೊಂಡು ಬರಬೇಕು. ನಾನು ಸತ್ಯವಾಗಿ ಹೇಳಿ, ಅವರು ನಾಮಕಿತ ಸಿದ್ದೇಶ್ವರ ಅಪ್ಪಗಳ ಪ್ರೇರಣೆಯಿಂದದಾಗ ನಾನು ಇದನ್ನು ಯಾರಿಗಾದರೂ ಸಮರ್ಪಿಸಿದ್ರೆ ಅಪ್ಪುಗಳಿಗೆ ಸಮರ್ಪಣೆ ಮಾಡ್ತೀನಿ. ಆ ಯೋಜನೆ ಅವ್ರು ನಮ್ಗೇನು ಹೇಳಾರು ಗೊತ್ತದ, ಇಂಥ ಬ್ಲೇಮ್ ಗೇಮ್ ಪಾಲಿಟಿಕ್ಸ್ ಮಾಡಬೇಡ್ರಿ, ನೀರು ತಂದು ಕೊಡ್ರಿ ನಮ್ಮ ಜನಕ್ಕೆ, ನಾವು ಆ ಕೆಲಸ ಮಾಡ್ತೀವಿ. ನಾಳೆ ಕಾರ್ಯಕ್ರಮಕ್ಕೆ ನಾನು ಹೋಗಲ್ಲ ಅಂತ ಅಲ್ಲ, ಅವರಿಗೆ ವೈಯಕ್ತಿಕ ಅವ್ರ ಹಕ್ಕು, ಅವ್ರ ನಿರ್ಣಯ ಅವ್ರಿಗೆ ಬಿಟ್ಟದ್ದು. ಆದರೆ ಪ್ರೋಟೋಕಾಲ್ ಪ್ರಕಾರ ಅವ್ರ ಹೆಸರು ಹಾಕಿರ್ತೀವಿ. ಅವರು ಯಾಕೆ ಹೇಳಿದಾರೋ ನನಗೆ ಗೊತ್ತಿಲ್ಲ. ಅವ್ರು ನನಗೆ ಅವಾಗ ಕರೆದಕ್ಕರು ಹೋಗಿನು, ಇವತ್ತು ಕರೆದ್ರೂ ಹೋಗ್ತೀನೋ, ನಾಳೆ ನಾ ಯಾವುದೇ ಅಧಿಕಾರದಾಗ ಇರ್ಲಿಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನ್ನ ಜನರಿಗೆ ಒಳ್ಳೇದಾಗ್ತಿತ್ತು ನಾನು ಅಲ್ಲಿ ಭಾಗವಹಿಸ್ತೀನಿ. ಅದು ನೀವು ಯಾರು ಮಾತಾಡ್ತಾರಲ್ಲ ಹಂಗೆ. ನಾನು BJP ಅವರು ಸರ್ಕಾರ ಇದ್ದಾಕ್ರೆ, ಮುಖ್ಯಮಂತ್ರಿಗಳ ಬೊಮ್ಮಾಯಿ ಅವರು ಇದ್ದಾಕ್ರೆ, ಕಾರಜೋಳ ಅವ್ರು ನೀರಾವರಿ ಮಂತ್ರಿ ಇದ್ದಾಕ್ರೆ ನಾನು ಬಹಿಷ್ಕಾರ ಹಾಕಿ. ನಾ ಅಂಥ ಸ್ವಭಾವದವಲ್ಲ. ನಾ ಕಾರ್ಯಕ್ರಮ ಭಾಗವಹಿಸಿನು, ನನ್ನ ಜನರಿಗೆ ಒಳ್ಳೇದಲ್ಲ ತಿಳಿನು. ಅವರು ಒಳ್ಳೇದು ಮಾಡ್ದಾಕ್ರೆ ಹೌಸ್ನಾಗ ಅವ್ರಿಗೆ ಆನ್ ರೆಕಾರ್ಡ್ ಅವ್ರಿಗೆ ಧನ್ಯವಾದ ಹೇಳಿನು. ಅವ್ರ ಮನೆಗೆ ಹೋಗಿ ಕೃತಜ್ಞತೆ ಸಲ್ಲಿಸಿ ಬಂದಿನು. ನಾ ಅಂಥವೆಂದು ಮಾಡಿಲ್ಲ. ಸಿಲ್ಲಿ ಪಾಲಿಟಿಕ್ಸ್ ಯಾರು ಮಾಡ್ತಾರೆ ನೀವು ಅವ್ರಿಗೆ ಕೇಳಬೇಕಲ್ಲ ಈ ಪ್ರಶ್ನೆ. ನಾನು ಬರ್ತೀನಿ ಅದ್ರಾಗ ನಾ ಏನಂದ್ರೆ ಮಾಡಿ ನನ್ನ ಸಿಲ್ಲಿ ಪಾಲಿಟಿಕ್ಸ್
ಅವೆಲ್ಲ ಪ್ರಗತಿದಾಯಕ ವಿಚಾರ. ಇಷ್ಟು ಮಾಗಿದೀವಿ ನಾವು ರಾಜಕಾರಣದಾಗ. ಅವ್ರು ಯಾಕೆ ಹೇಳ್ಯಾರೋ ಗೊತ್ತಿಲ್ಲ ನನಗಂತರೂ. ಈಗ ನಾನು ಹೇಳಿಲ್ಲ 60-40. ಈಗ ಏನಾಗಿ ಕೇಳಿದ್ರೆ ಇವ್ರು ಇಂಡಿ ಬ್ರಾಂಚ್ ಕನಾಲ್ದು ಏನದ 60% ಹೆಸರು ಅವ್ರದ್ದು ಬರಲಿ, 40% ಹೆಸರು ನಮ್ಮದು ಬರಲಿ, ತಪ್ಪೇನು? ಆಮೇಲೆ ವಿ ಆರ್ ಇನ್ ಫೆಡರಲ್ ಸಿಸ್ಟಮ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮನ್ವಯತೆಯಿಂದನೇ ಈ ದೇಶ ಕಟ್ಟಬೇಕಾಗ್ತದೆ, ಈ ರಾಜ್ಯಗಳನ್ನು ಅಭಿವೃದ್ಧಿ ಮಾಡಬೇಕಾಗ್ತದೆ. ನಮ್ಮಲ್ಲಿ ಏನು ನಾನು ಕೇಂದ್ರ ಸರ್ಕಾರ ಹೊಗಳ್ತಾ ಇರಲಿಲ್ಲ. ನಾನು ಆನ್ ದಿ ಹೌಸ್ ರೆಕಾರ್ಡ್ ಗಡ್ಕರಿ ಅವ್ರನ್ನ ಹೊಗಳಿನ. ನೀವು ಯಾರಿಗಾದ್ರೂ ಮಾಹಿತಿ ಅದೋ ಇಲ್ಲೋ, ನಮ್ಮ ಸೆಷನ್ದಾಗ ಒಳ್ಳೆ ಕೆಲಸ ಮಾಡ್ಲಕತ್ತೆ ಅಂತೇಳಿ ಹೇಳ್ಬಾರ್ದ? ಎಲ್ಲದಕ್ಕೂ ರಾಜಕಾರಣನೇ ಮಾಡೋದೆ. ಆದ್ರೆ ಒಂದು ತಪ್ಪು ಮಾಡಿದಾರೆ ಅಂತ ಹೇಳಿ ಗಡ್ಕರಿ ಅವರು. ಯೋಜನೆ ಮಾಡಿರಿ, ನಮ್ಮದೇ ಮುರುಮ್ ಟು ಬಿಜಾಪುರ ರಸ್ತೆ ಅದು, ನಮ್ಮ ಇಂಡಿ ತಾಲೂಕು ನ್ಯಾಷನಲ್ ಹೈವೇದು. 3 ವರ್ಷ ಅಲ್ಲಿ ತಿರುಗಾಡದವರು ನರಕ ಯಾತನೆ ಅನುಭವಿಸಿದ್ರು. ನೀವು ಯೋಜನೆ ಮಾಡಿರಿ, ಆದ್ರೆ ವಿತೌಟ್ ಮೇಂಟೆನೆನ್ಸ್ ಈ ಯೋಜನೆಗಳನ್ನು ತಗೋಬೇಡಿ. PWD ಅವರು ಅವರಿಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ರು ರೋಡ್. ನಮಗೆ ಎಕ್ಸ್ಪೆಂಡಿಚರ್ ಮಾಡ್ಲಿಕ್ಕೆ ಬರಂಗಿಲ್ಲ ಸ್ಟೇಟ್ ಗೌರ್ಮೆಂಟ್ದವ್ರಿಗೆ. ಅವರು ವಿತೌಟ್ ಮೇಂಟೆನೆನ್ಸ್ ಯೋಜನೆ ತೊಗೊಂಡ್ರು. 3 ವರ್ಷ ಹೆಂಗೆ ತಿರುಗಾಡ್ಯಾರ ಅಂದ್ರೆ ಚಿಕ್ಕಮಣೂರು, ಅಗ್ಡಖೇಡ್, ಹಿರೇಬೇನೂರು, ಇಂಗಳಗಿ, ಇಂಡಿ, ರೂಗಿತನ ನರಕ ಯಾತನೆ ಆಗ್ಯದ. ನೀವು ಸುಮ್ಮನೆ ಹೋಗಿ ಬಂದುಬಿಡ್ರಿ. ಅರೆ ನಾ ಏನು ಮಾಡಲಿ ಅವ್ರಿಗೆ? ಆದ್ರೆ ಗಡ್ಕರಿ ಅವರು ಏನೂ ಕೆಲಸ ಚಲೋ ಮಾಡಂಗ ಅಂತ ಹೇಳಂಗಿಲ್ಲ, ಅವ್ರು ಮಾಡಿದ್ದಾರೆ. ಆದರೆ ವಿತೌಟ್ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ವಿತ್ ಮೇಂಟೆನೆನ್ಸ್ ಇಟ್ಕೊಂಡು ನೀವು ಮಾಡಿರಿ. ಆ 3 ವರ್ಷ 36 ತಿಂಗಳ ಹೆಂಗೆ ಬದುಕಿರ್ಬೇಕು. ಇವತ್ತು ಏನೋ ಅಷ್ಟು ಸರಿಯಾಗಿಲ್ಲ ರೋಡ್, ಈಗ ನಡೆದೋದು, ಇದು ಶಾರ್ಟ್ ಟರ್ಮ್ ಆಗ್ತದೆ. ಆದರೆ ಹಿಂಗೆ ಅವುಗಳದಾಗಲಿ 2 ವರ್ಷ ಹೆಂಗೆ ಪಾಪ ರೋಡ್ ಬಿದ್ದು ಬಿಡ್ತವೆ. ನಾನು ಅದಕ್ಕೆ ಗಡ್ಕರಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿನಿ, ಈಗ ಕೆಶಪ್ ರೋಡ್ ಮಾಡ್ಲಾಗ್ತೀವಿ, ನಾಳೆ ಟೋಲ್ ಕಲೆಕ್ಟ್ ಮಾಡಿ. ನೀವೆಲ್ಲ ವೆಸ್ಟರ್ನ್ ಕಂಟ್ರಿ ಒಳಗೆಲ್ಲ ಪ್ರೈವೇಟೇಷನ್ ಅಲ್ಲ, ರಸ್ತೆಗಳನ್ನು ತಮ್ಮ ಸ್ವಂತ ಖರ್ಚಿನಿಂದ ತಯಾರು ಮಾಡ್ಕೋತಾರೆ. ಕೆಲವು ಪ್ರೈವೇಟೇಷನ್ ಈ ಬ್ಯೂಟಿ ಮೇಲೆ ಅದ ನಮ್ಮದೇ, ಬಿಲ್ಡ್ ಓನ್ ಓನರ್ಶಿಪ್ ಟ್ರಾನ್ಸ್ಫರ್. ಎಸ್, ಇಂಥ ಯೋಜನೆಗಳು ಬೇಕು. ನಾನು ಗಡ್ಕರಿ ಅವ್ರನ್ನ ವಿಷನರಿ ಅಂತ ಹೇಳ್ತೇನೆ. ತಮಿಳುನಾಡದವರು ಭಾಳ ಸಲ ರೋಡ್ ಆ್ಯಂಡ್ ಸರ್ಫೇಸ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಇದ್ರು. ಹೆಂಗೆ ತಮಿಳುನಾಡು ರೋಡ್ ಡೆವಲಪ್ ಆಗಿ ನೀವು ನೋಡ್ಬರ್ಬೋದು. ಈ ಗಡ್ಕರಿ ಒಂದು ಮಹಾರಾಷ್ಟ್ರ ಆಗಿಲ್ಲ ಅಂತ ನಾನು ಹೇಳಂಗಿಲ್ಲ. ಬಾಂಬೆದಾಗ ಒಂದು ಅಟಲ್ ಬ್ರಿಡ್ಜ್ ಹೆಂಗೆ ಮಾಡಿದ್ದಾರೆ, ಅಮರಾವತಿ ಸಮೀಪ ಎಷ್ಟು ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ನಾನು ಯಾರೂ ಏನೂ ಮಾಡ UPA ಗೌರ್ಮೆಂಟ್ದವರು ಚೆನ್ನಾಗಿ ಕೆಲಸ ಆಗಿದ್ದಾವೆ, ಈಗೂ ಕೆಲಸ ಆಗ್ತಾವೆ. ಸೊ ಅದಕ್ಕಾಗಿ ಯಾರ್ಯಾರಿಗೆ ಅವಕಾಶ ಸಿಕ್ಕದವ್ರು ಮಾಡಿದ್ರು ಅಂತ ನೀವು ಉಳಿಸ್ಕೋತೀರಿ. ಆದರೆ ಈ ಸಣ್ಣ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತೀನಿ ಅಷ್ಟೇ. 100% ಅವರು ನಮ್ಮ ತಾಲೂಕಿನ ಒಬ್ಬ ಹಿರಿಯ ರಾಜಕಾರಣಿ, ಭಾಳ ಗೌರವದಿಂದ ಕರಿತೀನಿ. ಅವರು ನಾನೇ ಪರ್ಸ್ನಲ್ ಫೋನ್ ಮಾಡಿ ಹೇಳ್ತೀನಿ ಆಯ್ತಾ. ಯಾವುದು? ಒಂದು ಕುಡಿಯೋ ನೀರು ಸರಬರಾಜು ಮಾಡೋ ಸಿಬ್ಬಂದಿ, ಎರಡನೇದು ನರೇಗಾ ಸಿಬ್ಬಂದಿ. ನರೇಗಾ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಗ್ರಾಮ ಪಂಚಾಯತ್ ಇದ್ರು. ಅನುದಾನಗಳ ಮೇಜರ್ ಸ್ಟೇಕ್ ಯಾರ್ದದ? ನೀವು ನನಗಿಂತ ಹೆಚ್ಚಿಗೆ ಜಿಲ್ಲಾ ಪಂಚಾಯತ್ CO, ಬಿಕಾಸ್ ಲೋಕಲ್ ಬಾಡೀಸ್ ಇಲ್ಲ ಇವತ್ತು ಅಸ್ತಿತ್ವದೊಳಗೆ. ಚುನಾಯಿತ ಪ್ರತಿನಿಧಿಗಳಿಲ್ಲ, ಅಲ್ಲಿ ಅಧಿಕಾರಿಗಳದಾರ. ನೀವು ಬೆಟರ್ ಮಾಹಿತಿ CO ಮುಖಾಂತರ ತಗೊಳ್ಳಿ. ಒಂದು ಹೇಳ್ಬಿಡ್ತೀನಿ ನಿಮಗೆ, ನಾರ್ಮ್ಸ್ ಆ್ಯಂಡ್ ಗೈಡ್ಲೈನ್ಸ್ ಏನು ಮೊದಲು ಇತ್ತಲ್ಲ ನರೇಗಾದ್ದು, ಇತ್ತೀಚಿನ ದಿನಮಾನದಾಗ ಬದಲಾವಣೆ ಹಾಕೋತ ಬಂದದ. ಸೊ ಇಂಪ್ಲಿಮೆಂಟಿಂಗ್ ಎಷ್ಟು ಅನಾನುಕೂಲತೆಗಳದ ಅನ್ನೋದನ್ನು ನೀವು ಅಧಿಕಾರಿಗಳ ಮುಖಾಂತರ ಮಾಹಿತಿ ತೊಗೊಳ್ಳಿ. ನಾನು ಒದಗಿಸ್ತೀನಿ ನಿಮಗೆ. ನಾನು ಅದ್ರ ಬಗ್ಗೆ ಪೂರ್ಣ ಮಾಹಿತಿ ನನ್ನಲ್ಲಿಲ್ಲ, ನಾನು ತೊಗೊಂಡು ಹೇಳ್ತೇನೆ. ಅದ್ರ ಒಂದು ಮಾತು ಹೇಳ್ತೇನೆ, ಗ್ರಾಮ ಪಂಚಾಯಿತಿ ಇಂಪ್ಲಿಮೆಂಟಿಂಗ್ ಅಥಾರಿಟೀಸ್ ಅದು ಇಂಡಿಪೆಂಡೆಂಟ್ ಸರ್ಕಾರ. ಅದಕ್ಕಾಗಿಯೇ 3 ಟೈರ್ ಸಿಸ್ಟಮ್ ತಂದಿದ್ದೀವಿ ನಾವು. ರಾಜೀವ್ ಗಾಂಧಿ ಅವರು ವಿಶೇಷ ಆಸ್ಥೆಯಿಂದ ಈ ದೇಶದಲ್ಲಿ ಮ್ಯಾಂಡೇಟ್ರಿಯಾಗಿ ಮಾಡಿದ್ದಾರೆ 3 ಟೈರ್ ಸಿಸ್ಟಮ್. ಎಲ್ಲ ಸ್ಥಳೀಯ ಸರ್ಕಾರಗಳು ಅಧಿಕಾರದ ವಿಕೇಂದ್ರೀಕರಣದ ವ್ಯವಸ್ಥೆ ಮೇಲೆ ಜಾರಿಗೆ ಬರಲಿ ಅಂತೇಳಿ. ಕೆಲವು ಕಡೆ ನ್ಯೂನತೆಗಳಿಂದ ಲೋಕಲ್ ಬಾಡಿಯಿಂದ ಏನಾರು ತೊಂದರೆಗಳಾಗಿರ್ಬೋದು, ಅದರ ರಾಜ್ಯ ಸರ್ಕಾರದ ಪಾತ್ರ ಅದರ ಏನಿರೋದಿಲ್ಲ. ಕೇಂದ್ರ ನೇರವಾಗಿ ಅವರಿಗೆ ಅನುದಾನ ಬಿಡುಗಡೆ ಮಾಡ್ತದೆ. ಇಂಪ್ಲಿಮೆಂಟಿಂಗ್ ಅಥಾರಿಟಿ ಗ್ರಾಮ ಪಂಚಾಯಿತಿಗಳು ಆ ಕೇಂದ್ರ ಸರ್ಕಾರ ಅನುದಾನ ಕೊಡಕ್ಕೆ ಲೇಟ್ ಮಾಡಿದ್ದು, ಈಗ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ಇದು ಏನಾಗಿದೆ ಸಾಫ್ಟ್ವೇರ್ ಅಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ. ಏಜೆನ್ಸಿ ಫಿಕ್ಸ್ ಮಾಡಿ ಪ್ರವೃತ್ತಿ ನೌಕರನ್ನ ನೇಮಕ ಮಾಡಿರ್ತಾರೆ, ಆ ಏಜೆನ್ಸಿ ಕೊಡಬೇಕಾಗಿರೋ ದುಡ್ಡು 6 ತಿಂಗಳಿಂದ ಅವ್ರಿಗೆ ಪೇಮೆಂಟೇ ಮಾಡಿಲ್ಲ. ಏನು ಕಾರಣ ಇರಬೇಕಲ್ಲ, ಏನರ ಒಂದು ಸಮರ್ಥನೀಯ ಕಾರಣ.
ಅಂದ್ರೆ ಅನುದಾನ ಇಲ್ಲ ಅಂತ ಸರ್. ಇಲ್ಲ ಸರ್, ಅನುದಾನ ಇದೆ. ಕೇಂದ್ರದಿಂದ ರಾಜ್ಯ ಸರ್ಕಾರ ಕೊಡೋದು ಅನುದಾನ ಕೊಟ್ಟಾರೆ. ಆ ಇನ್ನೊಂದು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಬೋದು. ಯಾರು ಚೇಂಜಿಂಗ್ ದ ಮಾಡ್ಯೂಲ್, ಪೇಮೆಂಟ್ ಮಾಡ್ಯೂಲ್ ಅಪ್ಲೋಡ್ ಮಾಡಾಕ್ತಾರೆ. ಇದು ಹೊಸ ಅದಕ್ಕೆ ಡಿಲೇ ಆಗ್ತದೆ. ಅವ್ರಿಗೆ ಬೈಯಕ್ಕೆ ಜನ ಒಂದು ಹೊಸ 6 ತಿಂಗಳು ಬೇಕೇನು ಹೊಸ ಆವಿಷ್ಕಾರಗಳನ್ನ ಅಡಾಪ್ಟ್ ಮಾಡೋ ಕಾಲಾಗ ಏನಾದರೂ ಡಿಲೇ ಆಗಿರ್ಬೋದು. ನೀವು ಹೇಳೋದ ಮೇಲೆ ನನಗೆ ಗೊತ್ತಿಲ್ಲ. ಸಂಬಳಕ್ಕೆ ಯಾವ ಸಾಧ್ಯ? ಅಲ್ಲ, ಲೆಟಸ್ ವಿಲ್ ಡಿಸ್ಕಸ್. ಇದು ಆಗೋದ್ರೆ ಇನ್ನೊಮ್ಮೆ ನಾನು ನಿಮ್ಗೆ ಬರ್ತೀನೋ ವಿತ್ ಡಿಟೇಲೇ. ನಾನು ಸುಮ್ಮನೆ ವೇಗಾಗಿ ಮತ್ತೊಬ್ಬರಾಗ ಮಾತಾಡೋಂಗಿಲ್ಲ, ಪೂರ್ಣ ಮಾಹಿತಿಯೊಂದಿಗೆ ಮಾತಾಡ್ತೀನಿ. ಮತ್ತೇನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಸರ್ಕಾರದಿಂದ ಮೀಟಿಂಗ್ ಆಯಿತು. ನಮ್ಮ ಏನಂದ್ರಿ? ಅಲ್ಲ, ಸುರ್ಜೇವಾಲದಿಲ್ಲ, ಮೀಟಿಂಗ್ ಆಗಿರೋದೇ ಒಂದು ಇಶ್ಯೂ ಅಲ್ಲ ಸರ್. ಹೊರಗಡೆ ಏನು ಮಾತಾಡಿದ್ರಿ, ಏನು ಬಿಟ್ಟರೆ ಸೆಕೆಂಡ್ರಿ. ಅಲ್ಲ, ಮೀಟಿಂಗ್ ಆಗಿದೆ ಅನ್ನೋದೇ ಒಂದು ಇಶ್ಯೂ ಅಲ್ಲ ಸರ್. ಅದನ್ನು ಸಾರ್ವತ್ರಿಕ ಆಗಬಾರ್ದು ಅನ್ನೋ ಸಂಬಂಧಿ ಆ ರೀತಿ ಸಭೆ ಮಾಡಾಕ್ತಾರೆ. ಮೀಟಿಂಗ್ ಆಗಿರೋದಂದ್ರೆ ಸಾರ್ವಜನಿಕ ಆಗಿದೆಲ್ಲ. ನಾನು ಮೊನ್ನೆ ಪ್ರಶ್ನೆ ಕೇಳಿದ್ರು ಶಶಾಂಕ್. ಇದು ನಮ್ಮ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂಸ್. ನಮ್ಮ ಕುಟುಂಬದೊಳಗೆ ಅನೇಕ ಸಮಸ್ಯೆಗಳಿರ್ತಾವೆ. ನಾವು ಚರ್ಚೆ ಮಾಡ್ತೀವಿ, ಅದಕ್ಕೆ ಪರಿಹಾರನೂ ಅಲ್ಲೇ ಕಂಡ್ಕೋತೀವಿ. ಸಮಸ್ಯೆ ಇಲ್ಲದ ಭೂಮಿ, ಸಮಸ್ಯೆ ಇಲ್ಲದ ವ್ಯವಸ್ಥೆ ಯಾವುದಾದ ನನಗೆ ಹೇಳಿ, ಇದು ಇರೋದೇ. ಆದರೆ ನಿಮ್ಮ ಮುಂದಿಲ್ಲ. ಆಂತರಿಕವಾಗಿ ನಮ್ಮ ಪಕ್ಷದ ಸರ್ಕಾರದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗ್ತಾವೋ ಇಲ್ಲೋ, ಏನೇನು ನಡೆದಂತ ಅವ್ರು ಕೇಳಿದ್ದಾರೆ. ವಾಸ್ತವಿಕತೆಯನ್ನು ಹೇಳೋದು ಸ್ವಭಾವದವರು ನಾವೆಲ್ಲ ಇದ್ದೀವಿ. ಅದನ್ನು ನಿಮ್ಗೆ ಗೊತ್ತದ ನಾನು ಏನು ಹೇಳಿರ್ತೀನಿ ಅನ್ನೋದು. ನೀವು ಅದನ್ನು ನಿಮ್ಗೆ ಒಳಗೆ ಬಿಟ್ಟದ್ದು. ಆದರೆ ಸತ್ಯವಾದದ್ದನ್ನು, ವಾಸ್ತವಿಕತೆಯನ್ನು ತೆರೆದಿರ್ತಕ್ಕಂಥ ಪ್ರಯತ್ನ ನಾನು ಮಾಡಿಲ್ಲ ಮತ್ತು ನಾನು ಮಾಡಬೇಕಾಗ್ತಿದ್ದೆ. ಅದು ನನ್ನ ಜವಾಬ್ದಾರಿ. ಸರ್, ಸಮಸ್ಯೆ ಯಾವ ರೀತಿ? ಒಂದು ಆಂತರಿಕ ಅಧಿಕಾರದ ಸಮಸ್ಯೆ ಇರ್ತದೆ, ಇನ್ನೊಂದು ಅಭಿವೃದ್ಧಿ ಸಮಸ್ಯೆ ಇರ್ತದೆ. ಆಂತರಿಕ ಅಧಿಕಾರ ಎರಡನೇದು, ಅಭಿವೃದ್ಧಿ ಮೊದಲನೇದು ನನ್ನ ದೃಷ್ಟಿಯೊಳಗೆ. ಅದನ್ನೂ ಇರಲೇಬೇಕು, ಯಾರೂ ಸನ್ಯಾಸಿಗಳಲ್ಲ. ಅದರ ಮೊದಲನೇದು ಅಭಿವೃದ್ಧಿ ಇರಬೇಕು. ಅಭಿವೃದ್ಧಿ ನಡೆದು ನಾಳೆ 14ನೇ ತಾರೀಕಿಗೆ ಗೊತ್ತಾಗ್ತದೆ. ನಿಮ್ಮ ಮುಂದೆಲ್ಲ ಡಾಕ್ಯುಮೆಂಟ್ ಇಟ್ಟಿದ್ದೀವಿ, ಕೆಲಸ ಕಾರ್ಯ ಆಗತ್ತೆ. ಚರ್ಚೆ ಆಗಲೇಬೇಕಲ್ಲ. ಏನು ಚರ್ಚೆಗಳಾಗ್ಯಾವ ಅದನ್ನು ನೆನಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಬಿಫೋರ್ ಇಲೆಕ್ಷನ್ ಏನು ಚರ್ಚೆಗಳಾಗ್ಯಾವ ಆ ಚರ್ಚೆಗಳನ್ನು ಇಂಪ್ಲಿಮೆಂಟ್ ಮಾಡ್ತೀರಿ ಇಲ್ಲೋದು ಕೇಳಿದ್ದೀವಿ. ಮುಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಮಗೆ ಅವಕಾಶ ಸಿಗುತ್ತೆ ಅಥವಾ ಬೇಡಿಕೆ ಇಟ್ಟಿದೆ? ಅದನ್ನು ಮಾಡೋರಿಗೆ ಗೊತ್ತಲ್ರಿ. ಅಲ್ಲ, ನಾನು ಸಂಪುಟ ವಿಸ್ತರಣೆ ಯಶವಂತರಾವ್ ಅವಕಾಶ ಬೇಕಾ ಬೇಡ? ಅಲ್ಲಿ ನಾನು ಆಗಲೇ ಹೇಳಿದಲ್ಲ, ನಾವು ಯಾರೂ ಸನ್ಯಾಸಿಗಳಲ್ಲ ಅಂತೇಳಿ. ಆದರೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟು ಹೈಕಮಾಂಡಕ್ಕೆ. ದೇ ವಿಲ್ ಟೇಕ್ ದಿರ್ ಫೈನಲ್ ಕಾಲ್. ಆಮೇಲೆ ಅವ್ರು ಏನೇ ಡಿಸಿಷನ್ ತೊಗೊಂಡ್ರು ಐ ವಿಲ್ ಅವಾಯ್ಡ್ ವಿತ್ ದ್ಯಾಟ್. ನನ್ನ ಪಕ್ಷ ಏನು ಹೇಳ್ತದೆ, ನಾನು ಇಡೀ ಜೀವನದ್ದಕ್ಕೂ ಆ ರೀತಿ ರಾಜಕಾರಣ ಮಾಡಿದ್ದೆ. ಆ್ಯಂಡ್ ವಿ ಟೋಟಲಿ ಡಿಫ್ರೆಂಟ್. ಅರ್ಹತೆ ಅದೋ ಇಲ್ಲೋ ಅನ್ನೋದನ್ನು ಪರಿಗಣಿಸೋರು ಅವರಲ್ಲ, ಹೈಕಮಾಂಡ್ದು. ಅವರು ಮಂತ್ರಿಮಂಡಲ ಮಾಡುವಾಗ ಯಾವ ಅಳತೆಗಳು ಇಟ್ಟು ಮಾಡ್ತಾರೆ ಅನ್ನೋದು ಗೊತ್ತಾಗೋಲ್ಲ ನನಗೆ. ಅವ್ರು ಯಾವ ಅಳತೆಗಳು ಮೇಲ್ತಾರೆ ಆ ಅಳತೆಗಳ್ದಾಗ ನಾವು ಫಿಟ್ ಆಗ್ತೇವೆ ಇಲ್ಲ ಗೊತ್ತಾಗೋಲ್ಲ ನನಗೆ ಅರ್ಥ ಇರುತ್ತೆ. ನಾನಾಗಿ ಹೇಳ್ಕೊಳ್ಳೋಷ್ಟು ಸಣ್ಣ ರಾಜಕಾರಣ ಇನ್ನೂ ಮಾಡಿಲ್ಲ, ಮುಂದೆ ಮಾಡೋಂಗಿಲ್ಲ. ಪರಿಗಣಿಸೋದು ಬಿಡು, ಅವ್ರಿಗೆ ಬಿಟ್ಟದ್ದು ಅವ್ರಿಗೆ. ನಾನು ಇಲ್ಲಿ ಏನು ಹೇಳಕತ್ತೀನಿಲ್ಲ, ಇದನ್ನು ನಿಮ್ಮ ಪ್ರೆಸ್ದವ್ರ ಮುಂದೆ ಬೆಂಗಳೂರದಾಗೂ ಇದೇ ಭಾಷೆ ಒಳಗೆ ಹೇಳೀನಿ. ಇಲ್ಲೇನು ಅಲ್ಲಿ ಒಂದು ಮಾತಾಡೋಂಗಿಲ್ಲ, ಇಲ್ಲಿ ಒಂದು ಮಾತಾಡೋಂಗಿಲ್ಲ. ನಾನು ಹೇಳೀನು, ನಾನು ನಿನ್ನೆ, ಇವತ್ತು ಮತ್ತು ನಾಳೆ ಬಹಳ ಬದ್ಧತೆಯಿಂದ ಏನು ಮಾತಾಡಬೇಕು ಅಷ್ಟೇ ಮಾತಾಡ್ತೀವಿ. ಸುಮ್ಮನೆ ನೀವು ನಾಳೆ ಇದೆಲ್ಲ ಡೆವಲಪ್ಮೆಂಟ್ ಬಿಟ್ಟು ಅದು ಒಂದೇ ಹೈಲೈಟ್ ಆಗ್ತಕ್ಕಂಥದ್ದನ್ನು ಆಮೇಲೆ ಕೆಲವೊಬ್ರಿಗೆ ಭಯಂಕರ ಹೈಲೈಟ್ ಮಾಡಿಸಿನೂ ಮನೆ ಹೇಳಿ ನಿಮಗೆ. ಆ ವ್ಯವಧಾನಕ್ಕೆ ಆ ಟೆಂಪ್ಟ್ ಆಗ್ಲಿಕ್ಕೆ ನಾವು ಅಂಥವ್ರಲ್ಲ. ವಿ ಆರ್ ವೆರಿ ಕೂಲ್ ಆ್ಯಂಡ್ ವಿ ಆರ್ ವೆರಿ ಡಿಫ್ರೆಂಟ್. ನಾನು ಈ ಜಿಲ್ಲೆಯ, ಈ ರಾಜ್ಯದ ಅತ್ಯಂತ ಜವಾಬ್ದಾರಿ ಸ್ಥಾನದೊಳಗಿದ್ದು ಯಾವ ರೀತಿ ನಮ್ಮ ವ್ಯವಧಾನ ಇರಬೇಕು, ನಮ್ಮ ಕರ್ತವ್ಯಗಳು ಏನು, ನಮ್ಮ ಆದ್ಯತೆಗಳೇನು ಅನ್ನೋದನ್ನು ಮಾಡಿ. ನನ್ನ ಆದ್ಯತೆ ಡೆವಲಪ್ಮೆಂಟ್, ನಾನು ಅದನ್ನು ಮಾಡ್ತಾಯಿದ್ದೀನಿ. ಭಾಳ ಭಾಳ ಕ್ಲಾರಿಟಿಯಿಂದ ಸಿದ್ದರಾಮಯ್ಯನವರು ಒಂದು ಉತ್ತರ ಕೊಟ್ಟಿದ್ದಾರೆ. ಅದ್ರಾಗ ಅಧ್ಯಕ್ಷರನ್ನಾಗಿ ಮಾಡಿಲ್ಲ, ಸದಸ್ಯರನ್ನಾಗಿ ಮಾಡಿದ್ದಾರೆ. ನಮ್ಮ ರಾಜ್ಯದಾಗ ಅದೊಂದು ಸಭೆ ಆಗ್ತದೆ, ಹೋಸ್ಟ್ ಅದಾರ ಅವರು. ಯಾರು ಯಾವ ರಾಜ್ಯದಾಗ ಆತಿಥ್ಯವನ್ನು ಮಾಡಬೇಕಾಗ್ತದೆ ಅವ್ರು ಬಂದವ್ರಿಗೆಲ್ಲ ಆತಿಥ್ಯವನ್ನು ನಾನು KPCC ಆಫೀಸ್ನಾಗ ಅವರನ್ನು ಗೌರವಿಸಿ ಒಂದು ಕಡೆ ಸಭೆ ಮಾಡೋರು ಅದಾರ. ಅದ್ರ ಪೂರ್ವಭಾವಿ ತಯಾರಿ ನಡೆದದ. ಆದರೆ ಸಿದ್ದರಾಮಯ್ಯ ಈ ದೇಶ ಕಂಡ ಒಬ್ಬ ಅತ್ಯಂತ ಹಿಂದುಳಿದ ವರ್ಗದ ಬಗ್ಗೆ ಕಳಕಳಿ ಇರತಕ್ಕಂಥ ಒಬ್ಬ ನಾಯಕ. ಅವರು ಆ ಸಮಿತಿ ಒಳಗೆ ನೇತೃತ್ವವನ್ನು ವಹಿಸಿ ಅವ್ರು ಆ್ಯಕ್ಚುಲಿ ಮೆಂಬರ್ ಮಾಡಿದ್ದಾರೆ. ನನ್ನ ದೃಷ್ಟಿಯೊಳಗೆ ನೇತೃತ್ವ ವಹಿಸಿದ್ರು ಏನು ತಪ್ಪಿಲ್ಲ. ಅವರಿಗೆ ಆ ನೋವು, ನಲಿವುಗಳು, ಆ ವರ್ಗದ ಬಗ್ಗೆ ಇರತಕ್ಕಂಥ ಕಳಕಳಿ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದೀನರು, ದಲಿತರು ಮತ್ತು ಮುಂದುವರೆದವ್ರ ಬಗ್ಗೆನೂ ನಾವೆಲ್ಲ ಈಗೆಲ್ಲ ಅನುದಾನ ಇಟ್ಟು ಪ್ರಮಾಣ ಕೊಟ್ಟಿದ್ದಾರೆ. ಈಗ ಅವ್ರು ಸಾಗಿಲ್ವಾ ನಮಗೆ? ಸೊ ಸಿದ್ದರಾಮಯ್ಯನಂತ ಒಬ್ಬ ಪರಿಪೂರ್ಣ ರಾಜಕಾರಣಿ, DK ಶಿವಕುಮಾರ್ ಅಂತ ಒಬ್ಬ ಸಂಘಟನೆ ಚತುರ ಈ ರಾಜ್ಯದೊಳಗೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ.
ದೇ ವಿಲ್ ಟೇಕ್ ದೇರ್ ಓನ್ ಡಿಸಿಷನ್. ನಮಗೆ ಅವು ಯಾವ ಆ ವಿಷಯಗಳಲ್ಲಿ ಯಾವ ಪ್ರಶಸ್ತವು ಸರ್ ಕೊಡಬೇಕು